12ನೇ ತರಗತಿಯ ಅಧ್ಯಾಯ ಇತಿಹಾಸ ವಿಭಾಗದ ಅಧ್ಯಾಯ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದ 3ನೇ ಭಾಗವನ್ನು ಅಭ್ಯಾಸ ಮಾಡ್ತಾರೆ. ಭಾಗ 1 ಮತ್ತು ಭಾಗ 2 ಈಗಾಗಲೇ ಬಂದಿದೆ. ಭಾಗ 2ರಲ್ಲಿ ಅಂದ್ರೆ ಕಳೆದ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಏನನ್ನ ಅಭ್ಯಾಸ ಮಾಡಿದ್ವಿ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಮಕ್ಕಳೇ. ಕಳೆದ ತರಗತಿಯಲ್ಲಿ ಅಸಹಕಾರ ಚಳವಳಿಯನ್ನ ಕುರಿತು ಅಭ್ಯಾಸ ಮಾಡಿದ್ವಿ, ಅಸಹಕಾರ ಚಳವಳಿಯ ಘಟನೆಗಳನ್ನ. ಹಾಗೇನೆ ಕಾನೂನು ಭಂಗ ಚಳವಳಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು, ಸನ್ನಿವೇಶಗಳು ಏನಾಗಿತ್ತು ಮತ್ತು ಕಾನೂನು ಭಂಗ ಚಳವಳಿ ಹೇಗೆ ಆರಂಭ ಆಗುತ್ತೆ, ಗಾಂಧೀಜಿ ಕಾಲ್ನಡಿಗೆಯಲ್ಲಿ ದಂಡಿಯವರೆಗೆ ಪಾದಯಾತ್ರೆ ಮಾಡಿದ್ದು, ಅನಂತರದಲ್ಲಿ ದಂಡಿಯಲ್ಲಿ ಉಪ್ಪನ್ನ ತಯಾರಿಸಿ ಉಪ್ಪಿನ ಕಾಯ್ದೆಯನ್ನ ಮುರಿಯುವ ಮೂಲಕ ಕಾನೂನು ಭಂಗ ಕರೆಗೊಂಡು. ಸೊ ಇದನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಈಗ ಮುಂದುವರೆದು ಈಗ ಕಾನೂನು ಭಂಗ ಚಳವಳಿ ತುಂಬಾ ಬಿರುಸಾಗಿ ನಡೀತಾ ಇದೆ. ಗಾಂಧೀಜಿಯವರು ಏಪ್ರಿಲ್ 6ರಿಂದ ಅಲ್ವಾ 1930 ಏಪ್ರಿಲ್ 6ರಿಂದ 13ರವರೆಗೆ ಸಪ್ತಾಹವನ್ನ, ರಾಷ್ಟ್ರೀಯ ಸಪ್ತಾಹವನ್ನ ಆಚರಣೆ ಮಾಡ್ತಾರೆ, ಸತ್ಯಾಗ್ರಹ ಸಪ್ತಾಹವನ್ನ. ಸೊ ಈ ಸಂದರ್ಭದಲ್ಲಿ ಗಾಂಧೀಜಿಯವರನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಮನವೊಲಿಸ್ತಕ್ಕಂತ ಪ್ರಯತ್ನವನ್ನ ಬ್ರಿಟಿಷ್ ಸರ್ಕಾರ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಕಾನೂನು ಭಂಗ ಚಳವಳಿ ತುಂಬಾ ಸಂಘರ್ಷಕ್ಕೆ ಇಳಿದಿದ್ರಿಂದ, ಬ್ರಿಟಿಷರ ಜೊತೆ ಸಂಘರ್ಷಕ್ಕೆ ಇಳಿದಿದ್ರಿಂದಾಗಿ ಏನಾಗುತ್ತೆ, ಬ್ರಿಟನ್ ಸರ್ಕಾರ ಭಾರತೀಯರನ್ನ, ಅದರಲ್ಲಿ ಗಾಂಧೀಜಿ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಮುಂದಾಳುಗಳನ್ನ ಸಂತೈಸ್ತಕ್ಕಂಥ ಉದ್ದೇಶದಿಂದ ಅದಷ್ಟು ಪ್ರಮುಖವಾಗಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ಆಯೋಜನೆ ಮಾಡುತ್ತೆ. ನಾವು ಇವತ್ತಿನ ತರಗತಿಯಲ್ಲಿ ಆರಂಭದಲ್ಲಿ ದುಂಡು ಮೇಜಿನ ಸಮ್ಮೇಳನಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಪ್ರಮುಖವಾಗಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತಾ ಹೋಗ್ತವೆ. ನಾವಿಲ್ಲಿ 2 ದುಂಡು ಮೇಜಿನ ಸಮ್ಮೇಳನಗಳನ್ನ ಫಸ್ಟ್ ನೋಡ್ಬೇಡ, ಆಮೇಲೆ 3ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗೋಣ. ಸೊ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ಜರುಗಿತು, ಎಲ್ಲಿ ಜರುಗಿತು ಅಂತ ನೋಡಿದ್ರೆ 1930. ಮಕ್ಕಳೇ ಡೇಟ್ ಅನ್ನ ನೆನ್ಪಿಡ್ಬೇಕು. 1930ರಲ್ಲಿ ಲಂಡನ್ ನಲ್ಲಿ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ, ಭಾರತದ ಪ್ರಜಾಪ್ರತಿನಿಧಿಗಳ ಒಂದು ಸಭೆಯನ್ನ ಆಯೋಜನೆ ಮಾಡುತ್ತೆ. ಅದನ್ನ ದುಂಡು ಮೇಜಿನ ಸಮ್ಮೇಳನ ಅಂತ ಕರಿತೀವಿ. 1930ರಲ್ಲಿ ಎಲ್ಲಿ, ಲಂಡನ್ ನಲ್ಲಿ ಒಂದು ದುಂಡು ಮೇಜಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ, ಭಾರತೀಯ ಪ್ರತಿನಿಧಿಗಳನ್ನ ಲಂಡನ್ಗೆ ಆಹ್ವಾನಿಸ್ತಾರೆ. ಸೊ ಇದೇ ಮೊದಲ ಬಾರಿಗೆ, ಪ್ರಥಮ ಬಾರಿಗೆ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು, ಅಸ್ಪೃಶ್ಯ ಸಮುದಾಯವನ್ನ ಪ್ರತಿನಿಧಿಸುವ ಒಬ್ಬ ವ್ಯಕ್ತಿಗೆ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಅಂದ್ರೆ ಭಾರತೀಯ ಜನಪ್ರತಿನಿಧಿಗಳು ಭಾಗವಹಿಸುವ ಸಂದರ್ಭದಲ್ಲಿ ಅಸ್ಪೃಶ್ಯರ ಪ್ರತಿನಿಧಿಯಾಗಿ ಒಬ್ಬ ಪ್ರತಿನಿಧಿ ಪಾಲ್ಗೊಳ್ಳಿಕ್ಕೆ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಾಗೆ ಉಪ್ಪಿನ ಕಾಯ್ದೆಯನ್ನ ಮುರಿದಾಗ, ದಂಡಿಯಲ್ಲಿ ಉಪ್ಪನ್ನ ತಯಾರಿಸಿ ಈ ಉಪ್ಪಿನ ಕಾಯ್ದೆಯನ್ನು ಮುರಿತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಒಳಗೊಂಡಂತೆ ಅನೇಕ ಕಾಂಗ್ರೆಸ್ ಮುಖಂಡರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿರುತ್ತೆ. ಆದ್ರೆ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸುವ ದೃಷ್ಟಿಯಿಂದ ಏನ್ ಮಾಡ್ತಾರೆ, ಗಾಂಧೀಜಿ ಮತ್ತು ಇತರ ಕೆಲವು ಕಾಂಗ್ರೆಸ್ ನಾಯಕರನ್ನ ಬಂಧನದಿಂದ ಬಿಡುಗಡೆಗೊಳಿಸಿ ಅವರಿಗೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದ್ರೆ ಗಾಂಧೀಜಿಯವರು ಮೊದಲನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಲಿಕ್ಕೆ ತಿರಸ್ಕರಿಸ್ತಾರೆ, ಭಾಗವಹಿಸಲಿಕ್ಕೆ ಒಪ್ಲಿಲ್ಲ. ಯಾಕೆ ಒಪ್ಲಿಲ್ಲ ನಮಗೆ ಗೊತ್ತಿದೆ. ಯಾಕೆ ಒಪ್ಲಿಲ್ಲ ಅಂತ ಹೇಳಿದ್ರೆ, ಗಾಂಧೀಜಿಯವರು 11 ಬೇಡಿಕೆಗಳನ್ನ ವೈಸ್ರಾಯ್ ಇರ್ವಿನ್ನ ಮುಂದೆ ಇಟ್ಟಿರ್ತಾರೆ ಅಲ್ವಾ. 11 ಬೇಡಿಕೆಗಳನ್ನ ಇಟ್ಟಾಗ ಅಲ್ಲಿ ಗಾಂಧೀಜಿಯವರು ಎಚ್ಚರಿಕೆ ಕೊಟ್ಟಿರ್ತಾರೆ, ಈ 11 ಬೇಡಿಕೆಗಳಿಗೆ ನಿಮ್ಮ ಸರ್ಕಾರ ಸ್ಪಂದಿಸಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಅಲ್ಲಿ ಕೊಟ್ಟಿರ್ತಾರೆ. ಆದ್ರೆ ವೈಸ್ರಾಯ್ ಗಾಂಧೀಜಿಯವರ ಬೇಡಿಕೆಗೆ ಸ್ಪಂದಿಸಿಲ್ಲ, ಅದನ್ನ ತಿರಸ್ಕರಿಸ್ತಾರೆ. ಸೊ ಗಾಂಧೀಜಿ ಏನ್ ಮಾಡ್ತಾರೆ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇರತಕ್ಕಂತ ಬ್ರಿಟನ್ ಸರ್ಕಾರದ ಒಪ್ಪಂದಕ್ಕೆ, ಬ್ರಿಟನ್ ಸರ್ಕಾರ ಕರೆದಿರ್ತಕ್ಕಂತ ಒಂದು ಸಮ್ಮೇಳನಕ್ಕೆ ನಾವು ಹಾಜರಾಗಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನಿರಾಕರಿಸಿದ್ರು. ಗಾಂಧೀಜಿ ಹೋಗ್ಲಿ. ಈಗ ಸಮ್ಮೇಳನ ಆಯೋಜನೆ ಆಗಿದೆ. ಗಾಂಧೀಜಿಯವರು ಮತ್ತು ಇತರ ನಾಯಕರು ಹೋಗ್ಲಿಕ್ಕೆ ಬಯಸಲಿಲ್ಲ. ಬದಲಾಗಿ ಮತ್ತೆ ಯಾರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ನೋಡಿದ್ರೆ
ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳು ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹಾಜರಾಗ್ತಾರೆ. ವಿವಿಧ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಮುಖಂಡರು, ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳು, ವಿವಿಧ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಮುಖಂಡರುಗಳು ಪ್ರಮುಖವಾಗಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಲಂಡನ್ ನಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಪ್ರಮುಖರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಸ್ಪೃಶ್ಯರ ಪ್ರತಿನಿಧಿಯಾಗಿ ಆ ಒಂದು ಸಮ್ಮೇಳನವನ್ನು ಪ್ರತಿನಿಧಿಸ್ತಾರೆ. ಹಾಗೆ ಜೈಕರ್ ಅಂತಕ್ಕಂಥವ್ರು ಬರ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಮರ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಹಾಗೆ ತೇಜ್ ಬಹದ್ದೂರ್ ಅಂತಕ್ಕಂಥವ್ರು. ಸೊ ಹೀಗೆ ಪ್ರಮುಖರುಗಳು ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಆದ್ರೆ ನೆನ್ಪಿಡಿ ಮಕ್ಕಳೇ, ದುಂಡು ಮೇಜಿನ ಸಮ್ಮೇಳನ ಪೂರ್ಣಗೊಳ್ಳಿಲ್ಲ. ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಪೂರ್ಣಗೊಳ್ಳಲಿಲ್ಲ. ಯಾಕೆ ಪೂರ್ಣಗೊಳ್ಳಲಿಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಗಾಂಧೀಜಿ ಮತ್ತು ಕಾಂಗ್ರೆಸ್ ಮುಖಂಡರು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಗಾಂಧೀಜಿಯವರು ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಲ್ಲ ಕಾರಣದಿಂದ ಆ ಒಂದು ದುಂಡು ಮೇಜಿನ ಸಮ್ಮೇಳನ ಅಪೂರ್ಣ. ಆದ್ರೂ ಕೂಡ ಭಾಗವಹಿಸಿದ ಪ್ರತಿನಿಧಿಗಳ ಜೊತೆ ದುಂಡು ಮೇಜಿನ ಸಮ್ಮೇಳನ ಜರುಗುತ್ತೆ. ಆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಈ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡ್ಲಿಕ್ಕೆ ಸಮ್ಮತಿಯನ್ನ ಸೂಚಿಸ್ತಾರೆ ಬ್ರಿಟನ್ ಸರ್ಕಾರ. ನಿಮಗೆ ಒಂದು ಗೊಂದಲ ಇರ್ಬೋದು, ಏನಿದು ಡೊಮಿನಿಯನ್ ಸ್ಟೇಟಸ್ ಹೀಗೆ ಹೇಳ್ತಾನೆ ಇದ್ದಾರೆ. ಏನು ಡೊಮಿನಿಯನ್ ಸ್ಟೇಟಸ್ ಅಂತಂದ್ರೆ ಅದು ಸೆಮಿ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಅಂದ್ರೆ ಅರೆ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ. ಆರಂಭದಲ್ಲಿ ಅರೆ ಸ್ವಾತಂತ್ರ್ಯ ಅಂದ್ರೆ ಬ್ರಿಟಿಷ್ ರಾಜಪ್ರಭುತ್ವದ ಅಧೀನವಾಗಿದ್ದುಕೊಂಡು ಅರೆ ಸ್ವಾತಂತ್ರ್ಯವನ್ನ ಅನುಭವಿಸ್ತಕ್ಕಂಥ. ಕ್ರಮೇಣ ಮುಂದಿನ ವರ್ಷಗಳಲ್ಲಿ, ಅದೆಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ, ಮುಂದಿನ ವರ್ಷಗಳಲ್ಲಿ ಸಂಪೂರ್ಣ ಸ್ವತಂತ್ರವನ್ನ ಕೊಡಬಹುದು. ಅಲ್ಲಿಯವರೆಗೆ ಅರೆಕಾಲಿಕ ಸ್ವಾತಂತ್ರ್ಯವನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ. ಆದ್ರೆ ಅರೆಕಾಲಿಕ ಡೊಮಿನಿಯನ್ ಸ್ಟೇಟಸ್ ಕೊಟ್ಟ ಮಾತ್ರಕ್ಕೆ ಭಾರತ ಸಂಪೂರ್ಣ ಸ್ವತಂತ್ರ ಅಲ್ಲ. ಯಾರ ಅಧೀನ? ಬ್ರಿಟನ್ ರಾಜಪ್ರಭುತ್ವದ ಅಧೀನದಲ್ಲಿ ಅರೆ ಸ್ವಾತಂತ್ರ್ಯವನ್ನ ಹೊಂದಲಿಕ್ಕೆ ಭಾರತಕ್ಕೆ ಬ್ರಿಟನ್ ಸರ್ಕಾರ ಅವಕಾಶವನ್ನು ಮಾಡಿಕೊಡುತ್ತೆ. ಅದನ್ನ ಡೊಮಿನಿಯನ್ ಸ್ಟೇಟಸ್ ಅಂತ ಕರೀತಾರೆ. ಅದನ್ನ ಕೊಡ್ಲಿಕ್ಕೆ ಒಪ್ಕೊಳ್ಳುತ್ತೆ. ಹಾಗೆ ಕ್ರಮೇಣ ಜವಾಬ್ದಾರಿಯುತ ಸರ್ಕಾರವನ್ನು ನಾವು ಕೊಡ್ತೀವಿ, ಮತೀಯ ಪ್ರಾತಿನಿಧ್ಯಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ತೀರ್ಮಾನವನ್ನ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾವ ತೀರ್ಮಾನಕ್ಕೆ ಬರಲಾಯಿತು ಅಂತಂದ್ರೆ, ಈ 3 ಅಂಶಗಳನ್ನ ಮುಖ್ಯವಾಗಿ ನೆನಪಿಟ್ಕೊಳ್ಳಿ. 1 ಡೊಮಿನಿಯನ್ ಸ್ಟೇಟಸ್, 2 ಜವಾಬ್ದಾರಿಯುತ ಸರ್ಕಾರ, 3 ಮತೀಯ ಪ್ರಾತಿನಿಧ್ಯಕ್ಕೆ ಅವಕಾಶವನ್ನ ಮಾಡಿಕೊಡುವ ತೀರ್ಮಾನವನ್ನ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಕೈಗೊಳ್ಳುತ್ತೆ. ಈ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾನು ಆಗ್ಲೇ ಹೇಳಿದೆ ನಿಮಗೆ, ಈ ದುಂಡು ಮೇಜಿನ ಸಮ್ಮೇಳನ ಪೂರ್ಣಗೊಳ್ಳಿಲ್ಲ. ಅಂದ್ರೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಯಶಸ್ವಿ ಆಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಗಾಂಧೀಜಿಯವರು ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನಿರಾಕರಿಸಿದ್ರು. ಅಂದ್ರೆ ಇಲ್ಲಿ ಗಾಂಧೀಜಿಗೂ ಮತ್ತು ಇರ್ವಿನ್ಗೂ, ಗಾಂಧೀಜಿಯವರು 11 ಬೇಡಿಕೆಗಳನ್ನು ಮಂಡಿಸಿದ್ರು, ಇರ್ವಿನ್ ಅದನ್ನು ಒಪ್ಕೊಂಡಿರ್ಲಿಲ್ಲ. ಹಾಗಾಗಿ ಗಾಂಧೀಜಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಲ್ಲ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ. ಸೊ ಏನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಬ್ರಿಟನ್ ಸರ್ಕಾರ ಹೇಗಾದ್ರೂ ಮಾಡಿ ಗಾಂಧೀಜಿಗೂ ಮತ್ತು ಇರ್ವಿನ್ಗೂ ನಡುವೆ ಒಂದು ಒಪ್ಪಂದವನ್ನ ಮಾಡಬೇಕು, ಅವರಿಗೆ ಸಂಧಾನವನ್ನ ಮಾಡಿಬಿಟ್ಟು ಗಾಂಧೀಜಿಯವರನ್ನ ದುಂಡು ಮೇಜಿನ ಸಮ್ಮೇಳನಕ್ಕೆ ಕರೆತರಬೇಕು ಅನ್ನೋ ಪ್ರಯತ್ನವನ್ನ ಬ್ರಿಟನ್ ಸರ್ಕಾರ ಮಾಡುತ್ತೆ. ಅದರ ಫಲವಾಗಿ 1931, ಡೇಟ್ ಮೆನ್ಷನ್ ಮಾಡಿ ಮಕ್ಕಳೇ, 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಮಾಡ್ತಾರೆ. ಗಾಂಧಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದವನ್ನ ಮಾಡ್ತಾರೆ. ಅದನ್ನ ಗಾಂಧಿ ಇರ್ವಿನ್ ಒಪ್ಪಂದ ಅಂತಾನೆ ಕರಿತೀವಿ. 1931ರಲ್ಲಿ ಆಗಿರ್ತಕ್ಕಂಥ ಒಪ್ಪಂದ. ಸೊ ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಂಧೀಜಿಯವರು ಈ ಒಪ್ಪಂದದ ಫಲಶ್ರುತಿಯಾಗಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಒಪ್ಕೊಳ್ತಾರೆ. ಒಪ್ಪಂದದ ಫಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಕಾಯ್ದೆ ಭಂಗ ಚಳವಳಿ ಏನ್ ನಡೀತಾ ಇತ್ತು, ಆ ಕಾಯ್ದೆ ಭಂಗ ಚಳವಳಿಯನ್ನ ನಿಲ್ಲಿಸಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಗಾಂಧೀಜಿಯವರು ಒಪ್ಪಿಗೆಯನ್ನ ಸೂಚಿಸಿದರು. ಇಲ್ಲಿ ನೋಡಿ, ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಲ್ಲ. ಗಾಂಧಿ ಇರ್ವಿನ್ ಒಪ್ಪಂದದ ತರುವಾಯ ಗಾಂಧೀಜಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಒಪ್ಕೊಳ್ತಾರೆ. ನೆನ್ಪಿಡಿ ಮಕ್ಕಳೇ, 2ನೇ ದುಂಡು ಮೇಜಿನ ಸಮ್ಮೇಳನ ನಡೆಸೋ ಉದ್ದೇಶ ಇರಲಿಲ್ಲ. ಅವ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಕರೆದಿದ್ರು.
ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಾಂಧೀಜಿಯವರ ಅನುಪಸ್ಥಿತಿಯಲ್ಲಿ ಪೂರ್ಣ ಆಗಲಿಲ್ಲ. ಹಾಗಾಗಿ ಮತ್ತೊಂದ್ಸರಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಕರೀತಾರೆ. ಅದರ ಮೊದಲು ನಡೆದದ್ದನ್ನ 1ನೇ ದುಂಡು ಮೇಜಿನ ಸಮ್ಮೇಳನ ಅಂತ ಕರೆದ್ರು. 2ನೇ ಸರಿ ನಡೆಯೋದ್ರಿಂದ ಅದನ್ನ 2ನೇ ದುಂಡು ಮೇಜಿನ ಸಮ್ಮೇಳನ ಅಂತ ಕರೀತಾರೆ. ಸೊ ಏನಾಗುತ್ತೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ? ಹಾಗಾದ್ರೆ ಗಾಂಧೀಜಿಯವರು ಬಂದ್ರು ಅಲ್ವಾ? ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಗಾಂಧೀಜಿಯವರ ಜೊತೆ ಅಂಬೇಡ್ಕರ್ ಅವರು ಭಾಗವಹಿಸಿರ್ತಾರೆ. ಬಹಳ ಮುಖ್ಯ ಮಕ್ಕಳೇ, ನೆನ್ಪಿಡಿ. 2ನೇ ದುಂಡು ಮೇಜಿನ ಸಮ್ಮೇಳನ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಭಾರತದ ಪ್ರತಿನಿಧಿಗಳಾಗಿ ಇಂಗ್ಲೆಂಡ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಲಂಡನ್ ನಗರದಲ್ಲಿ ನಡೆದಿರ್ತಕ್ಕಂಥ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. 1931 ಒಪ್ಪಂದ ಆದ ವರ್ಷ. ಸೊ ಇಲ್ಲೇನಾಗುತ್ತೆ, ಒಪ್ಪಂದದ ಪ್ರಕಾರ ಗಾಂಧೀಜಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಆದ್ರೆ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ರು ಭಾಗವಹಿಸಿದಂತಹ ಸಂದರ್ಭದಲ್ಲಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ. ಏನ್ ಬೇಡಿಕೆಯನ್ನ ಮಂಡಿಸ್ತಾರೆ ಅಂತ ಹೇಳಿದ್ರೆ, ಪ್ರತ್ಯೇಕ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಸ್ತಾಪವನ್ನ ಅಂಬೇಡ್ಕರ್ ಅವರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಆ ಪ್ರಸ್ತಾಪವನ್ನು ಮಂಡಿಸ್ತಾರೆ. ಏನ್ ಪ್ರಸ್ತಾಪ? ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಸ್ತಾವನೆಯನ್ನ ಅಂಬೇಡ್ಕರ್ ಅವರು ಮುಂದಿಟ್ರು. ಆದ್ರೆ ಗಾಂಧೀಜಿಯವರು ಇದನ್ನ ಒಪ್ಪಲಿಲ್ಲ. ನೋಡಿ ಹೇಗೇನಾಗ್ತಾ ಇದೆ. 1ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಲಿಲ್ಲ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಬಂದಿದ್ದಾರೆ. ಇಲ್ಲಿ ಅಂಬೇಡ್ಕರ್ ಅವರು ಪ್ರತ್ಯೇಕ ಮತಕ್ಷೇತ್ರ ಬೇಕು ಅಸ್ಪೃಶ್ಯರಿಗೆ ಅನ್ನೋ ಬೇಡಿಕೆಯನ್ನ ಮುಂದಿಟ್ಟಾಗ ಗಾಂಧೀಜಿ ಈ ಬೇಡಿಕೆಯನ್ನ, ಈ ಪ್ರಸ್ತಾವನೆಯನ್ನ ಒಪ್ಪಲಿಲ್ಲ. ಹಾಗಾಗಿ ಗಾಂಧೀಜಿಗೂ ಮತ್ತೆ ಅಂಬೇಡ್ಕರ್ ನಡುವೆ ತಾತ್ವಿಕ ಒಂದು ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ತಾತ್ವಿಕ ಭಿನ್ನಾಭಿಪ್ರಾಯದಿಂದ ಏನಾಗುತ್ತೆ, ಮತ್ತೊಂದ್ಸಾರಿ ಈ 2ನೇ ದುಂಡು ಮೇಜಿನ ಸಮ್ಮೇಳನ ಯಾವುದೇ ತೀರ್ಮಾನಕ್ಕೆ ಬರಲಾಗದೆ ಮುಕ್ತಾಯ ಆಗುತ್ತೆ. ನೆನಪಿಡಿ, 1ನೇ ದುಂಡು ಮೇಜಿನ ಸಮ್ಮೇಳನವು ಇದೇನು ಡೊಮಿನಿಯನ್ ಸ್ಟೇಟಸ್, ಜವಾಬ್ದಾರಿ ಸರ್ಕಾರ ಮತ್ತು ಮತೀಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನ ಕೈಗೊಂಡಿದ್ರು ಕೂಡ ಪೂರ್ಣ ಆಗಲಿಲ್ಲ. ಸೊ ಗಾಂಧೀಜಿಯವರ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕು, ಅವ್ರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೆ 2ನೇ ದುಂಡು ಮೇಜಿನ ಸಮ್ಮೇಳನವನ್ನ ಆಯೋಜನೆ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ಏನಾಗುತ್ತೆ, ಗಾಂಧೀಜಿಯವರು ಅಂಬೇಡ್ಕರ್ ಪ್ರಸ್ತಾಪ ಮಾಡಿರ್ತಕ್ಕಂಥ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಸ್ತಾವನೆಯನ್ನ ಒಪ್ಪಲಿಲ್ಲ. ಸೊ ಹಾಗಾಗಿ ಇಬ್ಬರ ನಡುವೆ, ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯದಿಂದಾಗಿ ಮತ್ತೊಂದ್ಸರಿ ಯಾವುದೇ ತೀರ್ಮಾನವಿಲ್ಲದೆ 2ನೇ ದುಂಡು ಮೇಜಿನ ಸಮ್ಮೇಳನ ಮುಕ್ತಾಯ ಆಯಿತು. ಏನೂ ಫಲ ಸಿಗಲಿಲ್ಲ. ಸೊ ಈಗ ಏನ್ ಮಾಡ್ಬೇಕು? ಯಾರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ? ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ. ಈಗ ಏನ್ ಮಾಡ್ಬೇಕು? ಗಾಂಧೀಜಿಗೂ ಮತ್ತು ಅಂಬೇಡ್ಕರ್ಗೂ ಸಂಧಾನ ಮಾಡ, ಇಬ್ಬರ ಮನವೊಲಿಸ್ಬೇಕು. ಆದ್ರೆ ನೋಡಿ ಇಲ್ಲಿ ಹೆಂಗಾಗಿತ್ತಲ್ಲ, ಇಲ್ಲೇನಾಗಿತ್ತು, ಅಂಬೇಡ್ಕರ್ ಗಾಂಧೀಜಿ ಬರದೇ ಇದ್ರು ಕೂಡ ಕೆಲವೊಂದು ತೀರ್ಮಾನವನ್ನ ಕೈಗೊಂಡಿದ್ರಲ್ಲ. ಸೊ ಹಾಗೆ ಇಲ್ಲಿ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ, ಅಂಬೇಡ್ಕರ್ ಮುಂದಿಸಿರ್ತಕ್ಕಂಥ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನ ಪುರಸ್ಕರಿಸುತ್ತೆ. ಅವ್ರಿಗೆ ಬೇಕಾಗಿರೋದು ಅದೇ, ಬ್ರಿಟನ್ ಸರ್ಕಾರಕ್ಕೆ ಬೇಕಾಗಿದ್ದು ಅದೇ. ಏನು? ಪ್ರತ್ಯೇಕ ಮಾಡ್ಬೇಕು ಇವ್ರನ್ನ ಅಂತ. ಒಗ್ಗಟ್ಟಿರಬಾರ್ದು, ಒಗ್ಗಟ್ಟನ್ನ ಒಡಿಬೇಕು. ಪ್ರತ್ಯೇಕ ಮತಕ್ಷೇತ್ರ ಕೇಳ್ತಿದ್ರಲ್ಲ, ಅದಕ್ಕೆ ಅವ್ರೇನ್ ಮಾಡ್ತಾರೆ? ಅಸ್ತು ಅಂತಾರೆ. ಸೊ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನ ಬ್ರಿಟನ್ ಸರ್ಕಾರ ಪರಿಗಣನೆ ಮಾಡುತ್ತೆ. ಎಷ್ಟು ತೀವ್ರಗತಿಯಲ್ಲಿ ಅದನ್ನು ಒಪ್ಕೊಳ್ಳುತ್ತೆ ಅಂದ್ರೆ 1932ರಲ್ಲಿ ಮತೀಯ ಮಸೂದೆಯನ್ನು ಕೂಡ ಜಾರಿಗೊಳಿಸ್ತಕ್ಕಂತ ಕೆಲಸವನ್ನ ಬ್ರಿಟನ್ ಸರ್ಕಾರ ಮಾಡುತ್ತೆ. ಮತೀಯ ಮಸೂದೆ ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಮಾಡುವ ಪ್ರಸ್ತಾವನೆಯನ್ನು ಒಪ್ಪಿಕೊಂಡು ಒಂದು ಮತೀಯ ಮಸೂದೆಯನ್ನ ಜಾರಿಗೊಳಿಸತಕ್ಕಂತ ಪ್ರಯತ್ನವನ್ನ ಬ್ರಿಟನ್ ಸರ್ಕಾರ ಮಾಡುತ್ತೆ. ಯಾವಾಗ ಬ್ರಿಟನ್ ಸರ್ಕಾರ ಮುಂದುವರೆದು ಮತೀಯ ಮಸೂದೆಯನ್ನ ಜಾರಿಗೊಳಿಸುತ್ತೆ, ಆಗ ಗಾಂಧೀಜಿಯವರು ಅಮರಣಾಂತ ಉಪವಾಸವನ್ನ
ಘೋಷಣೆ ಮಾಡ್ತಾರೆ. ಇದನ್ನ ವಿರೋಧಿಸಿ, ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಬೇಕು ಅನ್ನೋದನ್ನ ವಿರೋಧಿಸಿಬಿಟ್ಟು ಗಾಂಧೀಜಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. ಅಂದ್ರೆ ಗಾಂಧೀಜಿಯವರ ನಿಲುವು ಏನಾಗಿತ್ತು ಅಂದ್ರೆ ಇಲ್ಲಿ ಪ್ರತ್ಯೇಕತೆ ಅನ್ನೋದು ಇರಬಾರದು, ಅಸ್ಪೃಶ್ಯರು ಕೂಡ ನಮ್ಮವರೇ, ಎಲ್ಲರೂ ಒಟ್ಟಾಗಿ ಇರೋಣ ಅನ್ನೋ ಕಾರಣಕ್ಕಾಗಿ ಅವರು ಪ್ರತ್ಯೇಕತೆಯ ವಿಚಾರ ಬಂದಾಗ ನಮಗೆ ಸಪರೇಟ್ ಆಗಿ ನಿಮಗೆ ಸಪರೇಟ್ ಆಗಿ ಅನ್ನೋ ವಿಚಾರಗಳನ್ನ ಗಾಂಧೀಜಿ ಒಪ್ತಾ ಇರಲಿಲ್ಲ. ಸೊ ಹಾಗಾಗಿ ಅಮರನಾಥ ಉಪವಾಸಕ್ಕೆ ಯಾವಾಗ ಗಾಂಧೀಜಿ ಶುರು ಮಾಡ್ತಾರೆ ಅಮರನಾಥ ಉಪವಾಸವನ್ನ, ಆ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದವನ್ನ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ಒಪ್ಪಂದದ ಫಲವೇ ಆ ಒಂದು ಪ್ರಯತ್ನದ ಫಲವೇ ಪೂನಾ ಒಪ್ಪಂದ. ನೆನ್ಪಿಡ್ಬೇಕು ಮಕ್ಕಳೇ, ಪೂನಾ ಒಪ್ಪಂದ ಯಾರ ನಡುವೆ ಆಯ್ತು, ಯಾತಕ್ಕಾಗಿನ ಆಯ್ತು? ಪೂನಾ ಒಪ್ಪಂದ ಆಗಿದ್ದು ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ. ಮತ್ತೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ನಿಲುವನ್ನ ಒಪ್ಪದ ಗಾಂಧೀಜಿ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಮತೀಯ ಮಸೂದೆಯನ್ನ ವಿರೋಧಿಸಿ ಅಮರನಾಥ ಉಪವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅವರು ಪೂನಾ ಒಪ್ಪಂದವನ್ನ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಪೂನಾ ಒಪ್ಪಂದದ ಪ್ರಕಾರ ಒಂದಷ್ಟು ಬದಲಾವಣೆಯನ್ನು ಮಾಡ್ತಾರೆ. ಏನು ಬದಲಾವಣೆ ಮಾಡ್ತಾರೆ ಅಂದ್ರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಅಂತ ಇತ್ತಲ್ಲಪ್ಪ, ಅದಕ್ಕೆ ಬದಲಾಗಿ ಸಾಮಾನ್ಯ ಮತಕ್ಷೇತ್ರದಲ್ಲೇ ಅಸ್ಪೃಶ್ಯರಿಗೆ ಕೆಲವೊಂದು ನಿರ್ದಿಷ್ಟ ಕ್ಷೇತ್ರಗಳನ್ನ ಮೀಸಲಾತಿ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಒಪ್ಕೊಳ್ತಾರೆ. ಅಂಬೇಡ್ಕರ್ ಕೂಡ ಆ ಬದಲಾವಣೆಗೆ ಒಪ್ಕೊಳ್ತಾರೆ, ಗಾಂಧೀಜಿ ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಪ್ರತ್ಯೇಕ ಮತಕ್ಷೇತ್ರ ಇಲ್ಲ, ಸಾಮಾನ್ಯ ಮತಕ್ಷೇತ್ರಗಳಲ್ಲೇ ಅಸ್ಪೃಶ್ಯರಿಗೆ ಒಂದಷ್ಟು ಮೀಸಲಾತಿಯನ್ನ ರಿಸರ್ವೇಶನ್ ಅನ್ನ ಕೊಡ್ತೀವಿ. ಯಾವ ಸಾಮಾನ್ಯ ಮತಕ್ಷೇತ್ರದಲ್ಲಿ ಅಸ್ಪೃಶ್ಯರಿಗೆ ಮೀಸಲಾತಿ ಇದೆಯೋ ಅಲ್ಲಿ ಆಯ್ಕೆಯಾಗಿರುವ ಅಸ್ಪೃಶ್ಯ ಅಭ್ಯರ್ಥಿ, ಅಸ್ಪೃಶ್ಯ ಪ್ರತಿನಿಧಿ ಎಲ್ಲ ಜನರ ಪ್ರತಿನಿಧಿ ಆಗಿರ್ತಾನೆ. ಬದಲಾಗಿ ಅವನು ಸಪರೇಟ್ ಅಸ್ಪೃಶ್ಯರನ್ನ ಆಯ್ಕೆಯಾಗಿ ಅಸ್ಪೃಶ್ಯರನ್ನ ಮಾತ್ರ ಪ್ರತಿನಿಧಿಸುವ ಪ್ರತಿನಿಧಿ ಆಗಲ್ಲ, ಬದಲಾಗಿ ಎಲ್ಲ ಜನರನ್ನ ಪ್ರತಿನಿಧಿಸುವ ಒಬ್ಬ ಅಸ್ಪೃಶ್ಯ ಪ್ರತಿನಿಧಿಯಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ಅವರಿಗೆ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಒಪ್ಕೊಳ್ತಾರೆ. ಮಕ್ಕಳೇ, ಇವತ್ತಿಗೂ ಕೂಡ ಅದೇ ಪದ್ಧತಿ ಜಾರಿದೆ ಅಲ್ವಾ? ಮುಂದೆ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನ ರಚಿಸುವ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದಾಗ ಆ ಎಲ್ಲ ಅಂಶಗಳನ್ನ ಅಲ್ಲಿ ಸೇರ್ಪಡೆ ಮಾಡ್ತಾರೆ. ನೋಡಿ, ಇವತ್ತಿಗೂ ಕೂಡ ಸಾರ್ವಜನಿಕ ಚುನಾವಣೆ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ, ಅಸ್ಪೃಶ್ಯರಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಮೀಸಲಾತಿ ಕೊಡ್ತಾರಲ್ಲ, ಇವಾಗಲೂ ಕೂಡ ಸಾರ್ವಜನಿಕ ಚುನಾವಣೆಗಳಲ್ಲಿ SC ಅವರಿಗೆ ಇಷ್ಟು ಮೀಸಲಾತಿ, ST ಅವರಿಗೆ ಇಷ್ಟು ಮೀಸಲಾತಿ, ಮಹಿಳಾ ಅಭ್ಯರ್ಥಿಗಳಿಗೆ ಇಷ್ಟು ಮೀಸಲಾತಿ ಅಲ್ವಾ? ಸೊ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ನಿರ್ದಿಷ್ಟ ಸ್ಥಾನಗಳನ್ನ ಮೀಸಲಾಗಿಡುವ ಒಂದು ಒಪ್ಪಂದವನ್ನ ಪೂನಾ ಒಪ್ಪಂದದಲ್ಲಿ ಮಾಡ್ತಾರೆ. ಸೊ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ಮೀಸಲಾತಿ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಅಲ್ಲಿಗೆ ಏನಾಯ್ತು, ಗಾಂಧೀಜಿಗೂ ಮತ್ತು ಅಂಬೇಡ್ಕರ್ ನಡುವೆ ಒಂದು ಪೂನಾ ಒಪ್ಪಂದ ನಡೆದ್ಬಿಟ್ಟು ಇಬ್ರು ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಇದು ಎರಡು ದುಂಡು ಮೇಜಿನ ಸಮ್ಮೇಳನ. ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಎಷ್ಟರಲ್ಲಿ ನಡೀತು, ಅಲ್ಲಿ ಯಾರು ಭಾಗವಹಿಸಿದ್ರು, ಏನ್ ತೀರ್ಮಾನಕ್ಕೆ ಬರ್ತಾರೆ. ಸೊ ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ 31ರಲ್ಲಿ ಆಗಿರ್ತಕ್ಕಂಥದ್ದು. ನಂತರದಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸಿದ್ರು, ಅಲ್ಲಿ ಏನು ಭಿನ್ನಾಭಿಪ್ರಾಯ ಬಂತು, ಅದನ್ನ ಹೇಗೆ ಸರಿ ಮಾಡ್ಕೊಂಡ್ರು, ಪೂನಾ ಒಪ್ಪಂದ ಆಗಿರ್ತಕ್ಕಂಥ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ದುಂಡು ಮೇಜಿನ ಸಮ್ಮೇಳನ. ಸೊ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಏನಾಯ್ತು, ಈಗಾಗಲೇ 1 ಮತ್ತು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಏನಾಗಿದೆ ಅಂತ ನೋಡಿದೀರಾ. ನೋಡಿ, ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು 1932ರಲ್ಲಿ ನಡೆಯುತ್ತೆ. ಸೊ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಕೇಂದ್ರದಲ್ಲಿ ಒಕ್ಕೂಟ ಸರ್ಕಾರದ ರಚನೆಗೆ ಮತ್ತು ರಾಜ್ಯದಲ್ಲಿ ಪ್ರಾಂತೀಯ ಸರ್ಕಾರಗಳ ರಚನೆಗೆ ಒಪ್ಪಿಗೆಯನ್ನು ಸೂಚಿಸಿದರು. ಸೊ ಬ್ರಿಟನ್ ಸರ್ಕಾರ ಕೇಂದ್ರದಲ್ಲಿ ಒಕ್ಕೂಟ ರಾಜ್ಯದ ರಚನೆ, ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರಗಳ ರಚನೆಗೆ ಅವಕಾಶವನ್ನ ಮಾಡಿಕೊಡುತ್ತೆ, ಒಪ್ಪಿಗೆಯನ್ನು ಸೂಚಿಸುತ್ತೆ. ಆದ್ರೆ ಕಾಂಗ್ರೆಸ್
ಈ ಪ್ರಸ್ತಾಪವನ್ನ ಧಿಕ್ಕರಿಸಿತು. ಕಾಂಗ್ರೆಸ್ ಇದನ್ನ ಒಪ್ಕೊಳ್ಳಿಲ್ಲ. ಅಂದ್ರೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರದ ಪ್ರಸ್ತಾಪವನ್ನು ಏನು ಬ್ರಿಟನ್ ಸರ್ಕಾರ ಮುಂದಿಡುತ್ತೆ, ಅದನ್ನ ಕಾಂಗ್ರೆಸ್, ಗಾಂಧಿ ನೇತೃತ್ವದ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ಧಿಕ್ಕರಿಸುತ್ತೆ. ಧಿಕ್ಕರಿಸಿದ ಪರಿಣಾಮ ಅಂದ್ರೆ ಒಟ್ಟಾರೆ 1, 2 ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನಗಳ ಪರಿಣಾಮ ಏನಾಯ್ತು ಅಂತ ನೋಡಿದ್ರೆ 1935ಕ್ಕೆ ಒಂದು ಭಾರತ ಸರ್ಕಾರದ ಕಾಯ್ದೆಯನ್ನ ಬ್ರಿಟನ್ ಸರ್ಕಾರ ಜಾರಿಗೊಳಿಸುತ್ತೆ. ನಾವೀಗಾಗಲೇ ಹಿಂದಿನ ತರಗತಿಗಳಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯಲ್ಲಿ ನಾವು ಓದಿದೀವಿ, ಪ್ರಮುಖ ಶಾಸನಗಳನ್ನ ಓದಿದೀವಿ. ಸೊ 1935ರ ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿಗೊಳಿಸುವುದರ ಮೂಲಕ ಒಂದಷ್ಟು ಸುಧಾರಣೆಯನ್ನ ತರತಕ್ಕಂತ ಪ್ರಯತ್ನವನ್ನ ಬ್ರಿಟನ್ ಸರ್ಕಾರ ಮಾಡುತ್ತೆ. ಸೊ ನಾವು ಓದಿದೀವಿ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಪ್ರಮುಖವಾಗಿ ಬಂದಿರತಕ್ಕಂತ ನಿರ್ಣಯಗಳೇನು ಅಂತ ಹೇಳಿದ್ರೆ, ಭಾರತದಲ್ಲಿ ಒಕ್ಕೂಟ ಸರ್ಕಾರದ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತು. ಒಕ್ಕೂಟ ಸರ್ಕಾರವನ್ನ ರಚಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ಕಲ್ಪಿಸಲಾಯಿತು. ಇದು ಬಹಳ ಮುಖ್ಯ. ಸೊ ಮುಂದೆ ಭಾರತದ ಸಂವಿಧಾನದ ರಚನೆಯಲ್ಲಿ 1935 ಕಾಯ್ದೆ ಬಹಳ ಪ್ರಮುಖವಾಗಿ ಪರಿಗಣನೆ ಆಗುತ್ತೆ. ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿರ್ತಕ್ಕಂಥ ಕಾಯ್ದೆ 1935ರ ಕಾಯ್ದೆ ಇರ್ತಕ್ಕಂಥ ಭಾರತ ಒಕ್ಕೂಟ ರಚನೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ರಾಜಕೀಯ ಹಕ್ಕುಗಳು ನೀಡಲ್ಪಡುತ್ತೆ. ನೋಡಿ, ಅಲ್ಲಿವರೆಗೂ ರಾಜಕೀಯ ಹಕ್ಕುಗಳನ್ನ ಬ್ರಿಟನ್ ಸರ್ಕಾರ ಭಾರತೀಯರಿಗೆ ಕೊಟ್ಟಿರ್ಲಿಲ್ಲ. ಸೊ 1935ರ ಕಾಯ್ದೆಯಲ್ಲಿ ಒಂದು ಕ್ಲಿಯರ್ ಆಗುತ್ತೆ, ಭಾರತೀಯರನ್ನ ಉಲ್ಲಂಘಿಸಿ, ಭಾರತೀಯರನ್ನ ಅವ್ರನ್ನ ಏನ್ ಹೇಳ್ತೀವಿ, ಅವ್ರನ್ನ ನಿರ್ಲಕ್ಷ್ಯ ಮಾಡಿ, ಭಾರತೀಯರನ್ನ ನಿರ್ಲಕ್ಷ್ಯ ಮಾಡಿ ನಾವು ಭಾರತದಲ್ಲಿ ಆಳ್ವಿಕೆ ನಡೆಸೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ, ಅದರ ಅರಿವಿಗೆ ಬರುತ್ತೆ. 1935ರ ಕಾಯ್ದೆಯಲ್ಲಿ ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆಯುತ್ತೆ. ಸೊ ರಾಜಕೀಯ ಹಕ್ಕುಗಳು ದೊರೆತ ಪರಿಣಾಮ ಏನಾಯ್ತು, ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ. 1937ರಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನೋಡಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಪಕ್ಷಗಳು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡು, ಅಂದ್ರೆ ಬಹುಮತವನ್ನ ಪಡ್ಕೊಂಡು ಒಕ್ಕೂಟ ಸರ್ಕಾರವನ್ನ ರಚನೆ ಮಾಡುತ್ತೆ. ನಿಮಗೆ ಗೊಂದಲ ಆಗ್ಬೋದು, ಏನಿದು ಸ್ವತಂತ್ರ ಬಂದಿಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ವಿ ನಾವು, ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡಲಾಗಿದೆ, ಅಂದ್ರೆ ಅರೆ ಸ್ವಾತಂತ್ರ್ಯ ಕೊಡಲಾಗಿದೆ. ಭಾರತೀಯರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ಪರ್ಧೆ ಮಾಡಿ ಬಹುಮತ ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿ ಒಕ್ಕೂಟ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಸಂದರ್ಭ. ಆದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧ ನೆನಪಿದೆ ಅಲ್ವಾ? ಎರಡನೇ ಮಹಾಯುದ್ಧ ನೀವು ಓದಿರ್ತೀರ. 1939ರಿಂದ 45ರವರೆಗೆ ನಡೆದಿರ್ತಕ್ಕಂಥ ಮಹಾಯುದ್ಧ. ಸೊ ಈ ಮಹಾಯುದ್ಧದ ಕಾರ್ಮೋಡ ಶುರುವಾಗಿರುತ್ತೆ ಆಗ್ಲೇ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಭಾರತೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅವರ ಅಭಿಪ್ರಾಯವನ್ನ ಕೇಳದೆ ಬ್ರಿಟನ್ ಸರ್ಕಾರ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧವಾಗಿ ಎರಡನೇ ಮಹಾಯುದ್ಧದಲ್ಲಿ ಭಾರತವನ್ನ ತೊಡಗಿಸಿದ್ದು ಕಾಂಗ್ರೆಸ್ ಅನ್ನ ಕೆರಳಿಸುತ್ತೆ. ಎರಡನೇ ಮಹಾಯುದ್ಧದಲ್ಲಿ ಭಾರತವನ್ನ ಭಾಗಿಯನ್ನಾಗಿ ಮಾಡ್ಕೊಂಡು, ಅಂದ್ರೆ ಭಾರತ ಮೊದಲಿಂದನೂ ಶಾಂತಿ ಪ್ರಿಯ ರಾಷ್ಟ್ರ, ಯಾವುದೇ ಯುದ್ಧವನ್ನ ಬಯಸ್ತಾ ಇರಲಿಲ್ಲ. ಆದ್ರೆ ಇಂಗ್ಲೆಂಡ್ ಸರ್ಕಾರ ಭಾರತದ ಅಭಿಪ್ರಾಯವನ್ನ, ಕಾಂಗ್ರೆಸ್ನ ಅಭಿಪ್ರಾಯವನ್ನ ಕೇಳದೆ ಭಾರತವನ್ನ ಜರ್ಮನಿಯ ವಿರುದ್ಧವಾಗಿ ಯುದ್ಧದಲ್ಲಿ ತೊಡಗಿಸಿದ್ದು ರಾಷ್ಟ್ರೀಯ ಕಾಂಗ್ರೆಸ್ನ ವಿರೋಧಕ್ಕೆ ಕಾರಣ ಆಗುತ್ತೆ. ಅದನ್ನ ಪ್ರತಿಭಟಿಸಿರ್ತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಂತ್ರಿಮಂಡಲದಿಂದ ಹೊರಬರುತ್ತೆ. ಅಂದ್ರೆ ಏನು, ಒಕ್ಕೂಟ ಸರ್ಕಾರವನ್ನ ರಚಿಸಿರುತ್ತೆ, ಆ ಮಂತ್ರಿಮಂಡಲದಿಂದ ಹೊರಬಂದು ಪ್ರತಿಭಟನೆಯನ್ನ ನಡೆಸುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಭಾರತದ ಮಂತ್ರಿಮಂಡಲದಿಂದ ಹೊರಬಂದು ಪ್ರತಿಭಟಿಸಿದಂತಹ ಸಂದರ್ಭದಲ್ಲಿ ಮತ್ತೊಂದು ಪಕ್ಷವಾಗಿರ್ತಕ್ಕಂಥ ಮುಸ್ಲಿಂ ಲೀಗ್ ಏನಿದೆ, ಇದು ನೋಡಿ, ಹಿಂದೆ ಖಿಲಾಫತ್ ಚಳವಳಿ ನಡೆದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಖಿಲಾಫತ್ ಚಳವಳಿಗೆ ಬೆಂಬಲವನ್ನ ಕೊಡುತ್ತೆ, ರಾಷ್ಟ್ರವ್ಯಾಪಿ ಆಂದೋಲನವನ್ನಾಗಿ ರೂಪಿಸುತ್ತೆ. ಆದ್ರೆ ಇಲ್ಲೇನಾಗತ್ತೆ, ಭಾರತವನ್ನ ಮಹಾಯುದ್ಧದಲ್ಲಿ ತೊಡಗಿಸಿದ್ದನ್ನ ವಿರೋಧಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿಭಟಿಸಿ ಮಂತ್ರಿಮಂಡಲದಿಂದ ಹೊರಬಂದ್ರೆ 1937ರಲ್ಲಿ ಯಾವಾಗ ಕಾಂಗ್ರೆಸ್
ಮಂತ್ರಿಮಂಡಲದಿಂದ ಹೊರಬರುತ್ತೆ ಆ ಸಂದರ್ಭ ಮುಸ್ಲಿಂ ಲೀಗ್ ಅದನ್ನ ಮುಕ್ತಿ ದಿವಸ್ ಅಂತ ಆಚರಣೆ ಮಾಡುತ್ತೆ. ನೋಡಿ, ಮುಕ್ತಿ ದಿವಸ್ ಅಂತ ಆಚರಣೆ ಮಾಡುತ್ತೆ ಅಂದ್ರೆ ಆ ಮುಸ್ಲಿಂ ಲೀಗ್ ನ ಮನಸ್ಥಿತಿ ಹೇಗಿತ್ತು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಸಂದರ್ಭದಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕಾಗಿ ಬೇಡಿಕೆಯೊಂದನ್ನ, ಹಕ್ಕೊಂದನ್ನ, ಒತ್ತಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮುಸ್ಲಿಂ ಲೀಗ್ ಮಾಡ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಭಿನ್ನಾಭಿಪ್ರಾಯದ ಪ್ರತ್ಯೇಕ ರಾಷ್ಟ್ರದ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದು ಇಲ್ಲಿ ಶುರುವಾಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಮುಸ್ಲಿಮರ ಎಲ್ಲ ಹೋರಾಟಗಳಿಗೂ ಬೆಂಬಲವಾಗಿ ನಿಂತಹ ಕಾಂಗ್ರೆಸ್ ಇಲ್ಲಿ ಭಾರತವನ್ನ ಮಹಾಯುದ್ಧದಲ್ಲಿ ತೊಡಗಿಸಿದ್ದನ್ನ ವಿರೋಧಿಸಿ ಹೊರಬಂದಾಗ ಅದಕ್ಕೆ ಬೆಂಬಲವಾಗಿ ಮುಸ್ಲಿಂ ಲೀಗ್ ಕೂಡ ಹೊರಬಂದು ಭಾರತದ ನಿಲುವನ್ನ ಸಮರ್ಥಿಸ್ಕೊಳ್ಬಹುದಾಗಿತ್ತು. ಆದ್ರೆ ಮುಸ್ಲಿಮರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕಾರ್ಯಕರ್ತರು ಮಂತ್ರಿಮಂಡಲವನ್ನ ಬಿಟ್ಟು ಹೊರಬಂದಂತಹ ಸಂದರ್ಭದಲ್ಲಿ ಅವರು ಮುಕ್ತಿ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಏನೋ ಮುಕ್ತಿ ಸಿಕ್ತು ನಮಗೆ ಅನ್ನೋ ಹಿನ್ನೆಲೆಯಲ್ಲಿ, ಜೊತೆಗೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನ ಮುಂದಿಡ್ತಕ್ಕಂಥ ಕೆಲಸವನ್ನ ಮುಸ್ಲಿಂ ಲೀಗ್ ಮಾಡ್ತಾ ಹೋಯ್ತು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವಾಗ ಕಾಂಗ್ರೆಸ್ ಪ್ರತಿಭಟಿಸಿ ಹೊರಗೆ ಬರುತ್ತೆ, ಆಗ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಮತ್ತು ಭಾರತೀಯರನ್ನ, ಗಾಂಧೀಜಿಯನ್ನ ಸಂತೈಸ್ತಕ್ಕಂತ ಉದ್ದೇಶಕ್ಕೆ, ಸೊ ನಾವು ಮೊದಲಿಂದನೂ ನೋಡ್ಕೊಂಡು ಬಂದಿವಿ, ಯಾವಾಗ ಪ್ರತಿಭಟನೆ ಕಾವು ಪಡ್ಕೊಳ್ಳುತ್ತೋ ಆಗೇನ್ ಮಾಡುತ್ತೆ ಬ್ರಿಟನ್ ಸರ್ಕಾರ ಒಬ್ಬ ಪ್ರತಿನಿಧಿಯನ್ನ, ಒಂದು ಆಯೋಗವನ್ನ ಸಂಧಾನ ಮಾಡ್ಲಿಕ್ಕೆ ಅವ್ರನ್ನ ಮನವೊಲಿಸ್ಲಿಕ್ಕೆ ಕಳಿಸುತ್ತೆ. ಸೊ ಯಥಾ ಪ್ರಕಾರ ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥವ್ರನ್ನ ಒಂದು ಆಯೋಗವನ್ನ ಭಾರತಕ್ಕೆ ಕಳಿಸುತ್ತೆ. ಅದು ಮುಂದಿನ ಬೆಳವಣಿಗೆ, ಯಾವುದು ಕ್ವಿಟ್ ಇಂಡಿಯಾ ಚಳವಳಿ ಅಂತ ಮುಂದೆ ಅದು ಬೆಳವಣಿಗೆ ಆಗ್ತಾ ಇದೆ. ಸೊ ಇಲ್ಲಿ ದುಂಡು ಮೇಜಿನ ಸಮ್ಮೇಳನ ಅಂತ ಬಂದ, ಮೂರನೇ ದುಂಡು ಮೇಜಿನ ಸಮ್ಮೇಳನ ಅಂತ ಬಂದಾಗ ಎಷ್ಟರಲ್ಲಿ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಲ್ಲಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ನೆನಪು. ಅಂತಿಮ ಹೋರಾಟ, ಸ್ವತಂತ್ರ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಒಂದು ಹೋರಾಟ ಕ್ವಿಟ್ ಇಂಡಿಯಾ ಚಳವಳಿ. ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಲ್ವಾ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಹೋರಾಟ. ಈಗಾಗಲೇ ಹೇಳಿದಾಗೆ ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಭಾರತಕ್ಕೆ ಬ್ರಿಟನ್ ಸರ್ಕಾರ ಕಳಿಸುತ್ತೆ. ಉದ್ದೇಶ ಏನಾಗಿರುತ್ತೆ, ಮಹಾಯುದ್ಧದಲ್ಲಿ ಭಾರತವನ್ನ ತೊಡಗಿಸಿದ್ದನ್ನ ವಿರೋಧಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಂತ್ರಿಮಂಡಲದಿಂದ ಹೊರಬಂದು ಪ್ರತಿಭಟಿಸ್ತಾ ಇದೆ, ಅವರನ್ನ ಸಂತೈಸುವ ಉದ್ದೇಶಕ್ಕಾಗಿ ಒಂದು ಸ್ಟಾಫರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ ಒಂದು ಆಯೋಗ ಭಾರತಕ್ಕೆ ಬರುತ್ತೆ. ಎಷ್ಟರಲ್ಲಿ ಬರುತ್ತೆ? 1942ರಲ್ಲಿ ಭಾರತಕ್ಕೆ ಬಂತು. ಈ ಕ್ರಿಪ್ಸ್ ಆಯೋಗ ಏನ್ ಮಾಡ್ತು ಅಂತ ನೋಡಿದ್ರೆ, ಒಂದು ವರದಿನ ಕೊಡುತ್ತೆ, ಒಂದಷ್ಟು ಅಂಶಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ, ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ. ಏನ್ ಸಲಹೆ ಕೊಡ್ತಾರೆ ಅಂದ್ರೆ, ಡೊಮೇನಿಯನ್ ಸ್ಥಾನಮಾನವನ್ನ ನಿಮಗೆ ಕೊಡಲಾಗಿದೆ. ಆಗ್ಲೇ ಹೇಳಿದ್ದೀನಿ ನಾನು, ಡೊಮೇನಿಯನ್ ಸ್ಟೇಟಸ್, ಸೆಮಿ ಇಂಡಿಪೆಂಡೆಂಟ್, ಅರೆ ಸ್ವತಂತ್ರ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಇವಾಗ ಅರೆ ಸ್ವತಂತ್ರ ಕೊಟ್ಟಿದೀವಿ, ಸೊ ನೀವು ಒಂದೇ ಸರಿ ಸ್ವತಂತ್ರ ಕೊಟ್ರೆ ನಿಮ್ಗೆ ಆಡಳಿತ ನಡೆಸೋದು ಕಷ್ಟ ಆಗ್ಬೋದು. ನೀವೇನ್ ಮಾಡ್ರಿ, ಈಗ ನಿಮಗೆ ಡೊಮೇನಿಯನ್ ಸ್ಟೇಟಸ್ ಕೊಟ್ಟಿದೀವಿ, ಅರೆ ಸ್ವಾತಂತ್ರ್ಯ ಕೊಟ್ಟಿದೀವಿ, ನೀವು ನಿಮ್ಮ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಒಂದು ಸಭೆಯನ್ನ ಕರೀರಿ. ಸಂವಿಧಾನ ರಚನಾ ಸಭೆಯನ್ನ ಕರೀತಕ್ಕಂಥದ್ದು. ಅಲ್ಲಿ ಈ ಭಾರತದ ಒಕ್ಕೂಟ ಅಂತ ಇದ್ರೆ, ಈ ಭಾರತದ ಒಕ್ಕೂಟಕ್ಕೆ ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನ ಆಯಾ ರಾಜ್ಯಗಳಿಗೆ ಬಿಡುವ ಒಂದು ಸಲಹೆಯನ್ನ ಈ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗ ಭಾರತೀಯರ ಮುಂದೆ ಇಡುತ್ತೆ, ಕಾಂಗ್ರೆಸ್ನ ಮುಂದೆ. ಆದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ವಿರೋಧಿಸುತ್ತೆ, ಇದನ್ನ ಧಿಕ್ಕರಿಸುತ್ತೆ. ಎಷ್ಟು ಮಟ್ಟಿಗೆ ಧಿಕ್ಕರಿಸುತ್ತೆ ಅಂತ ಹೇಳಿದ್ರೆ, ನೋಡಿ, ಈಗ ನಮಗೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ, ಒಕ್ಕೂಟ ರಚನೆ ಮಾಡ್ಕೊಳ್ಳಿಕ್ಕೆ ಅವರ ಸಲಹೆಯನ್ನ ರಾಷ್ಟ್ರೀಯ ಕಾಂಗ್ರೆಸ್ ನಿರೀಕ್ಷೆ ಮಾಡಲ್ಲ. ಅದರಲ್ಲೂ ಕೂಡ ಎಲ್ಲ ರಾಜ್ಯಗಳು ಒಟ್ಟಾಗಿರ್ಲಿ ಅಂತ ಬಯಸಲ್ಲ. ರಾಜ್ಯಗಳಿಗೆ ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನ ಅವರಿಗೆ ಬಿಡಬೇಕು ಅಂತ ಹೇಳಿದಾಗ ಅದನ್ನ ಏನ್ ಮಾಡ್ತಾರೆ, ಧಿಕ್ಕರಿಸ್ತಾರೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಗಾಂಧೀಜಿ ಕರೆ ಕೊಡ್ತಾರೆ, ಇಡೀ ದೇಶಕ್ಕೆ ಕರೆ ಕೊಡ್ತಾರೆ. ಏನಂತ ಕರೆ ಕೊಡ್ತಾರೆ? ಬ್ರಿಟಿಷರೇ
ಭಾರತವನ್ನ ಬಿಟ್ಟು ತೊಲಗಿ ಚಳುವಳಿಗೆ ಕರೆ ಕೊಡ್ತಾರೆ. ಗಾಂಧೀಜಿ ಒಂದು ಮಾತನ್ನ ಹೇಳ್ತಾರೆ, ಏನು ಅಂತ ಹೇಳಿದ್ರೆ ನೋಡಿ, ಕ್ವಿಟ್ ಇಂಡಿಯಾ ಚಳುವಳಿ ಅಂದ ತಕ್ಷಣ ನಿಮ್ಮ ಉತ್ತರಗಳಲ್ಲಿ ಇವುಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕೆಂದ್ರೆ 3 ಚಳುವಳಿಗಳು ಬಂದಿದೆ. ಇದು ಕೂಡ 4 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ. ಯಾವುದು ಒಂದು ಅಸಹಕಾರ ಚಳುವಳಿ, ಎಲ್ಲೂ ಮಿಕ್ಸ್ ಮಾಡಬಾರ್ದು ಮಕ್ಕಳೇ. ಅಸಹಕಾರ ಚಳುವಳಿಯ ಘಟನೆಗಳನ್ನ ನಿರೂಪಿಸಿ ಅಂದಾಗ ಅಸಹಕಾರ ಚಳುವಳಿಯಲ್ಲಿ ಏನೇನಾಯ್ತು ಅವುಗಳನ್ನೇ ಬರೀಬೇಕು. ಕಾನೂನು ಭಂಗ ಚಳುವಳಿಯಲ್ಲಿ ಏನಾಯ್ತು ಅದನ್ನ ಅಲ್ಲೇ ಬರೀಬೇಕು. ನೋಡಿ, ಇಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಬಂದಾಗ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಈ ಘೋಷಣೆಯನ್ನ ಕೊಟ್ರು. ಗಾಂಧೀಜಿ ಕರೆ ಕೊಟ್ರು ಇಡೀ ದೇಶಕ್ಕೆ. ಏನಂತ ಕರೆ ಕೊಟ್ರು? ಮಾಡು ಇಲ್ಲವೇ ಮಡಿ ಹೋರಾಟ, ಡೂ ಆರ್ ಡೈ. ಸಾಕಾಗ್ಬಿಟ್ಟಿದೆ. ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡು ಸಂಧಾನ ಮಾಡಿಕೊಂಡು ಮಾತುಕತೆ ಮಾಡಿ ಸಾಕಾಗೋಗಿದೆ. ಹಾಗಾಗಿ ಇದು ಅಂತಿಮ ಹೋರಾಟ, ಮಾಡು ಇಲ್ಲವೇ ಮಡಿ. ಒಂದು, ಭಾರತಕ್ಕೆ ಸ್ವತಂತ್ರ ಸಿಗಬೇಕು, ಇಲ್ಲ ಭಾರತಕ್ಕಾಗಿ ನನ್ನ ಪ್ರಾಣವನ್ನ ಕೊಡ್ಬೇಕು, ಮಡಿಬೇಕು. ಸೊ ಅಂತಿಮ ಹೋರಾಟವನ್ನ ಗಾಂಧೀಜಿ ಕರೆ ಕೊಡ್ತಾರೆ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭ. ರಾಷ್ಟ್ರೀಯ ಹೋರಾಟಗಾರರು ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಹೋಗೊಟ್ಟಿರ್ತಕ್ಕಂಥ ಇಡೀ ದೇಶದಾದ್ಯಂತ ಎಲ್ಲ ಭಾಗಗಳಲ್ಲಿ ಗಾಂಧೀಜಿಯವರ ಅನುಯಾಯಿಗಳು, ಸ್ವತಂತ್ರ ಹೋರಾಟಗಾರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಸ್ಪಂದನೆಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿ ಯಾವಾಗ ಮಾಡು ಇಲ್ಲವೇ ಮಡಿ ಸಂದೇಶವನ್ನು ಕೊಡ್ತಾರೆ, ಅದರ ಒಂದು ತೀವ್ರತೆಯನ್ನ ಗಮನಿಸಿರ್ತಕ್ಕಂಥ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಚಳುವಳಿಯ ಕಾವು ಏರುವ ಮೊದಲೇ ಎಲ್ಲ ಕಾಂಗ್ರೆಸ್ನ ಗಾಂಧೀಜಿಯವರನ್ನ ಒಳಗೊಂಡಂತೆ ಪ್ರಮುಖ ನಾಯಕರುಗಳನ್ನೆಲ್ಲ ಬಂಧನದಲ್ಲಿ ಹಾಕುತ್ತೆ ಅಲ್ವಾ. ಅದು ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಕಮಲಾ ನೆಹರು ಆಗಿರ್ಬೋದು. ಸೊ ಪ್ರಮುಖ ಹೋರಾಟಗಾರರು ಏನಿದ್ದಾರೆ ಎಲ್ಲ ಹೋರಾಟಗಾರರನ್ನು ತಗೊಂಡೋಗಿ ಕಾರಾಗೃಹದಲ್ಲಿ ಹಾಕಿದ್ರು. ಆ ಉದ್ದೇಶ ಏನು? ನಾಯಕತ್ವವನ್ನ ವಹಿಸಿದವರು ಚಳವಳಿಯನ್ನ ಮುನ್ನಡೆಸೋದು. ಸೊ ಈ ನಾಯಕರನ್ನೇ ತಗೊಂಡೋಗ್ಬಿಟ್ಟು ಜೈಲಿಗೆ ಹಾಕಿದಾಗ ಮುಂದಾಳತ್ವವನ್ನು ವಹಿಸೋದು ಯಾರು ಇರಲ್ಲ. ಸೊ ಚಳವಳಿ ತಣ್ಣಗಾಗುತ್ತೆ. ಅವ್ರ ನಿರೀಕ್ಷೆ ಸರಿನೇ. ಆದ್ರೆ ಪ್ರಮುಖ ನಾಯಕರುಗಳು ಬಂಧನಕ್ಕೆ ಒಳಗಾದಾಗ ಸ್ವತಂತ್ರ ಹೋರಾಟಗಾರರಿಗೆ ದಿಕ್ಕು ತೋರಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದು ಈ ಕಾಂಗ್ರೆಸ್ಸೇತರ ಸಂಘಟನೆ. ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಹೊರತುಪಡಿಸಿದ ಇತರ ಸಂಘಟನೆಗಳೇನಿತ್ತು, ಈ ಸಂಘಟನೆಗಳು ಈ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪ್ರಧಾನ ಭೂಮಿಕೆಗೆ ಬರ್ತಾರೆ. ಅಂದ್ರೆ ಇದೊಂದು ಸಂದರ್ಭ. ಏನ್ ಸಂದರ್ಭ ಅಂತ ಹೇಳಿದ್ರೆ, ಹೊಸ ನಾಯಕರನ್ನ ಹುಟ್ಟುಹಾಕ್ತಕ್ಕಂತ ಸಂದರ್ಭ. ಅಲ್ಲಿವರೆಗೆ ಚಳವಳಿಗಳನ್ನ ಮುನ್ನಡೆಸಿರ್ತಕ್ಕಂಥ ಪ್ರಮುಖ ನಾಯಕರುಗಳೆಲ್ಲ ಈಗ ಬಂಧನದಲ್ಲಿದ್ದಾರೆ, ಕಾರಾಗೃಹದಲ್ಲಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಹೊಸ ನಾಯಕರುಗಳು ಹುಟ್ಟುಕೊಳ್ತಾರೆ. ಆಗ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥವ್ರು ಈ ಜಯಪ್ರಕಾಶ್ ನಾರಾಯಣ್ ಅಂತಕ್ಕಂಥವ್ರು. ಕೇಳಿದ್ರಲ್ಲ, ಒಬ್ಬ ಸಮಾಜವಾದಿ ಬಣದ ಮುಖಂಡನಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್. ಈ ಜಯಪ್ರಕಾಶ್ ನಾರಾಯಣ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಿಕ್ಕೆಟ್ಟಿರ್ತಕ್ಕಂಥ ಸ್ವತಂತ್ರ ಹೋರಾಟಕ್ಕೆ ಒಂದು ದಿಕ್ಕನ್ನ ಸೂಚಿಸ್ತಕ್ಕಂಥ, ದಿಕ್ಕನ್ನು ಹಾಕಿಕೊಟ್ಟಿರ್ತಕ್ಕಂಥ ಒಬ್ಬ ಸ್ವತಂತ್ರ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್. ಸೊ ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಏನಿದೆ, ಒಂದು ದಾಖಲೆಯನ್ನ ನಿರ್ಮಿಸೋದ್ರ ಮೂಲಕ ಸ್ವತಂತ್ರ ಹೋರಾಟಕ್ಕೆ ಒಂದು ದಿಕ್ಕನ್ನ ಕಲ್ಪಿಸ್ತಾರೆ. ಸ್ವತಂತ್ರ ಹೋರಾಟಗಾರಿಗೆ ಹೋರಾಟದ ಆದಿಯನ್ನ ನಿರೂಪಿಸ್ತಾ ಹೋಗ್ತಾರೆ. ಸೊ ಇವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ದೇಶದಾದ್ಯಂತ ಪ್ರಮುಖವಾಗಿ ಮುಂದುವರ್ಕೊಂಡು ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಬರೀ ದೇಶದ ಗಡಿ ಒಳಗಿನ ಹೋರಾಟಕ್ಕೆ ಮಿಗಿಲಾಗಿ ದೇಶದ ಗಡಿಯ ಹೊರಗಿನಿಂದಲೂ ಕೂಡ ಸ್ವತಂತ್ರ ಹೋರಾಟ ಆರಂಭ ಆಗುತ್ತೆ. ಬಹಳ ಕುತೂಹಲಕಾರಿ ಸಂಗತಿ ಏನು ಅಂತ ಹೇಳಿದ್ರೆ, ನೋಡಿ, ಭಾರತದಲ್ಲಿ ಸ್ವತಂತ್ರ ಹೋರಾಟ ನಡೀತಾ ಇದೆ, ಭಾರತದ ಗಡಿಯ ಹೊರಗೂ ಕೂಡ ಹೋರಾಟ ಶುರುವಾಯಿತು ಅಂದ್ರೆ ಯಾರು ಶುರು ಮಾಡಿರ್ಬೋದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾರು ದೇಶದ ಗಡಿ ದಾಟಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು, ಗಡಿ ಹೊರಗಿನಿಂದ? ಯಾರು? ಎಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಲ್ವಾ. ಹೆಸರು ಕೇಳಿದ ತಕ್ಷಣ ಒಂದು ಘೋಷಣೆ ನೆನಪಾಗುತ್ತೆ. ಏನು? ಜೈ ಹಿಂದ್ ಅಲ್ವಾ. ಈ ಘೋಷಣೆ ಕೊಟ್ಟಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ದೇಶದ ಹೊರಗಿದ್ದುಕೊಂಡು
ಅಲ್ವಾ. ಹೊರಗಿನಿಂದ ನಾವು ಓದ್ತೀವಿ, ಸುಭಾಷ್ ಚಂದ್ರ ಬೋಸ್ ಬಗ್ಗೆನೆ ಸಪರೇಟ್ ಆಗಿ ಓದ್ತೀವಿ. INA ಏನು ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಬಿಟ್ಟು ಭಾರತದ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು, ಗಡಿಭಾಗ್ಯಗಳನ್ನ ಸ್ವತಂತ್ರಗೊಳಿಸಿ ಬಂದಿರತಕ್ಕಂಥದ್ದು ಒಬ್ಬ ಅಪ್ರತಿಮ ಸೇನಾನಿ, ರಾಷ್ಟ್ರಭಕ್ತ, ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್. ಸೊ ಹೀಗೆ ಒಬ್ಬೊಬ್ಬ ನಾಯಕರುಗಳು ಒಂದೊಂದು ರೀತಿಯಲ್ಲಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟವನ್ನ ರೂಪಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಾಯ್ತು ಪ್ರಮುಖವಾಗಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭ ಅಂತ ಹೇಳಿದ್ರೆ, ಒಂದು ಹಿನ್ನೆಲೆ, ಒಂದು ಹಿನ್ನಡೆ ಏನು ಅಂತ ಹೇಳಿದ್ರೆ, ಈ ಪ್ರಮುಖರನ್ನ ಬಂಧನದಲ್ಲಿ ಇಟ್ಟಿದ್ದು ಚಳವಳಿಯ ಕಾವು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಒಂದಷ್ಟು ಟೈಮ್ ಬೇಕಾಗ್ತಾ ರೈಟ್. ಈ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಯಾವುದು ಮುಸ್ಲಿಂ ಲೀಗ್ ಅಂತ ಏನಿದೆ, ಮುಸ್ಲಿಂ ಲೀಗ್ ಗಾಂಧೀಜಿಯವರು ಅಂತಿಮವಾಗಿ ಮಾಡು ಇಲ್ಲವೇ ಮಡಿ ಹೋರಾಟ, ಡೂ ಆರ್ ಡೈ, ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಾಗ ಯಾವ ಮುಸ್ಲಿಮರು ಕೂಡ ಭಾರತದ ಸ್ವತಂತ್ರ ಹೋರಾಟಕ್ಕೆ ಇವರು ಅಣಿಯಾಗಲಿಲ್ಲ, ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಲಿಲ್ಲ. ಮುಸ್ಲಿಂ ಲೀಗ್ ಅಂತ ಏನಿತ್ತು, ಇವರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಕೈ ಜೋಡಿಸ್ಲಿಲ್ಲ. ಬದಲಾಗಿ ಮುಕ್ತಿ ದಿವಸನ ಆಚರಣೆ ಮಾಡಿ ಪ್ರತ್ಯೇಕ ಮುಸಲ್ಮಾನ ರಾಷ್ಟ್ರಕ್ಕಾಗಿ ಬೇಡಿಕೆಯನ್ನ ಮುಂದಿಡ್ತಕ್ಕಂಥ ಕೆಲಸವನ್ನ ಮುಸ್ಲಿಂ ಲೀಗ್ ಮಾಡಿದೆ. ಸೊ ಇಲ್ಲಿ ಶುರುವಾಗಿದೆ, ಏನ್ ಶುರುವಾಗಿದೆ, ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಗಿದೆ. ಆರಂಭದ ಘಟನೆಗಳೇನು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಚಳವಳಿ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಈ ಪಾಠದ ಕೊನೆಗೆ ಇದು ಸಮಾಪ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ಹಾಗೆ ಹೇಳಿದಾಗೆ ಮುಸ್ಲಿಂ ಲೀಗ್ ಸಪರೇಟ್ ರಾಷ್ಟ್ರಕ್ಕಾಗಿ ಏನು ಬೇಡಿಕೆಯನ್ನ ಮುಂದಿಡುತ್ತೆ, ಮುಂದೆ ದೇಶದ ವಿಭಜನೆ, ಭಾರತದ ವಿಭಜನೆಗೆ ಯೋಜನೆಯನ್ನ ರೂಪಿಸ್ತಕ್ಕಂಥ ವ್ಯವಸ್ಥೆವರೆಗೂ ಅದು ಬಂದು ನಿಲ್ಲುತ್ತೆ. ಆ ನಡುವೆ ಬಂದಿರತಕ್ಕಂಥ ಪ್ರಮುಖ ಹೋರಾಟಗಳು, ರೈತಪರ ಬಂಡಾಯಗಳು, ಬುಡಕಟ್ಟು ವರ್ಗದ ಬಂಡಾಯಗಳು, ಸೊ ಇವುಗಳನ್ನ ನೋಡಿಕೊಂಡು ಕೊನೆಗೆ ಭಾರತದ ವಿಭಜನೆ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ರೈತರು ಮತ್ತು ಕಾರ್ಮಿಕ ದಂಗೆಗಳು ಮತ್ತು ಬುಡಕಟ್ಟು ದಂಗೆಗಳನ್ನ ಕುರಿತು ಅಭ್ಯಾಸ ಮಾಡೋದಾದ್ರೆ ನೋಡಿ, ಸ್ವತಂತ್ರ ಹೋರಾಟದಲ್ಲಿ ರೈತ ದಂಗೆಗಳು, ಕಾರ್ಮಿಕರ ದಂಗೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾಕೆಂದ್ರೆ ಜನಸಾಮಾನ್ಯರು ಬ್ರಿಟಿಷರ ವಿರುದ್ಧ ದಂಗೆದ್ದು ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿದ್ರಿಂದಾಗಿ ಈ ಹೋರಾಟಕ್ಕೆ ತೀವ್ರ ಸ್ವರೂಪ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಂಗ್ರೆಸ್ ರೈತರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಎರಡು ಅಂಶಗಳು ಪ್ರೇರಣೆ ಆಗುತ್ತೆ. ಮೊದಲನೇದು, ಕೆಲವು ರೈತ ದಂಗೆಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಪ್ರೇರಣೆ ಪಡ್ಕೊಂಡು ದಂಗೆ, ಬ್ರಿಟಿಷರ ವಿರುದ್ಧ ದಂಗೆ ಇದ್ರೆ, ಮತ್ತೆ ಕೆಲವು ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರು, ರೈತರು ಮಾರ್ಕ್ಸ್ವಾದದಿಂದ ಪ್ರಭಾವಿತವಾಗಿ ಇವರು ಬ್ರಿಟಿಷರ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಮಾರ್ಕ್ಸ್ವಾದ ಅಂದ್ರೆ ನೀವು 8th ಅಲ್ಲಿ ಓದಿದ್ದೀರಾ ಅಲ್ವಾ, ಕಾರ್ಲ್ ಮಾರ್ಕ್ಸ್ ಅಂತ ಬರ್ತಾರೆ. ಉಳ್ಳವರು ಮತ್ತು ಇಲ್ಲದವರು, ಕಾರ್ಮಿಕರು ಮತ್ತು ಮಾಲೀಕರು ನಡುವಿನ ಹೋರಾಟ ಅಲ್ವಾ. ಸೊ ಇಲ್ಲಿ ಮಾರ್ಕ್ಸ್ವಾದದಿಂದ ಪ್ರಭಾವಿತರಾಗಿರ್ತಕ್ಕಂಥ ಕಾರ್ಮಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ರೂಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಸೊ ಒಟ್ಟಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಾರ್ಕ್ಸ್ವಾದದಿಂದ ಪ್ರಭಾವಿತವಾಗಿರ್ತಕ್ಕಂಥ ರೈತರು ಮತ್ತು ಕಾರ್ಮಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ರೂಪಿಸ್ತಾರೆ. ಅದನ್ನೇ ನಾವು ರೈತರು ಮತ್ತು ಕಾರ್ಮಿಕ ಪ್ರತಿಭಟನೆಗಳು ಅಂತ ಇತಿಹಾಸ ಸ್ವತಂತ್ರ ಹೋರಾಟದಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಈ ರೈತರು ಏನಿದ್ದಾರೆ, ಇವರು ಯಾರ ವಿರುದ್ಧ ದಂಗೆ ಎದ್ರು ಅಂತ ನೋಡಿದ್ರೆ ಜಮೀನ್ದಾರರ ವಿರುದ್ಧ. ನಮ್ಗೆ ಈಗಾಗಲೇ ಗೊತ್ತಿದೆ, ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಭೂಕಂದಾಯ ಪದ್ಧತಿಗಳು ಅಂತ ಬಂದಾಗ 3 ಪದ್ಧತಿಗಳು ಬರುತ್ತೆ. ಅದರಲ್ಲಿ ರೈತರನ್ನ ಬಹಳವಾಗಿ ಶೋಷಣೆ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಈ ಜಮೀನ್ದಾರಿ ಪದ್ಧತಿ. ಈ ಜಮೀನ್ದಾರಿ ಪದ್ಧತಿಯಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ರೈತರು ಅದರಿಂದ ಹೊರಬರ್ಲಿಕ್ಕೆ ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ಹಾಗೇನೆ ಯುರೋಪಿಯನ್ ಪ್ಲಾಂಟರ್ ವಿರುದ್ಧವೂ ಕೂಡ ರೈತರ ಪ್ರತಿಭಟನೆಗಳು, ದಂಗೆಗಳು ಅಲ್ಲಲ್ಲಿ ಪ್ರದೇಶಗಳಲ್ಲಿ ದಂಗೆ ಹೇಳೋದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಹಿಂದೆ ನಾವು ಮೆನ್ಷನ್ ಮಾಡಿದೀವಿ, ಯಾವುದು ಚಂಪಾರಣ್ಯ ಸತ್ಯಾಗ್ರಹ ಅಂತ. ಗಾಂಧೀಜಿಯವರು ನೆಟಾಲ್ನಿಂದ, ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ಮೇಲೆ ಈ ಚಂಪಾರಣ್ಯ ಜಿಲ್ಲೆಯಲ್ಲಿ ಬಂದಿರತಕ್ಕಂತ ರೈತ ಹೋರಾಟ, ನೀಲಿ ಬೆಳೆಯ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಹೋರಾಟ ಅಲ್ವಾ. ನೀಲಿ ಬೆಳೆಯನ್ನ ಬೆಳಿಲಿಕ್ಕೆ ಬ್ರಿಟನ್ ಸರ್ಕಾರ ಒತ್ತಡವನ್ನು ಹೇರ್ತಾ ಇದ್ರೆ ರೈತರು ಅದರ ವಿರುದ್ಧವಾಗಿ ಬಂಡೇಳ್ತಕ್ಕಂಥ ಹೋರಾಟ. ಈ ನೀಲಿ ಬೆಳೆ ಮತ್ತು
ಗುಜರಾತ್ನ ಖೇಡಾದಲ್ಲಿ ಬಂದಿರತಕ್ಕಂಥ ರೈತ ಪರ ಹೋರಾಟಗಳಲ್ಲಿ ಗಾಂಧೀಜಿಯವರ ನೆರವಿನಿಂದಾಗಿ, ರಾಷ್ಟ್ರೀಯ ಕಾಂಗ್ರೆಸ್ನ ನೆರವಿನಿಂದಾಗಿ ರೈತರು ಆ ಒಂದು ದಂಗೆಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಗಾಂಧೀಜಿಯವರು ಎಲ್ಲ ಸಂದರ್ಭಗಳಲ್ಲೂ ರೈತ ಪರ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕಂದಾಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ಅವರ ಜೊತೆ ಮಾತುಕತೆ ನಡೆಸೋದ್ರ ಮೂಲಕ ಅವರ ಕಂದಾಯಗಳನ್ನ, ತೆರಿಗೆಗಳನ್ನ ಕಡಿಮೆಗೊಳಿಸ್ತಕ್ಕಂಥ, ತೆಗೆದುಹಾಕಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಗಾಂಧೀಜಿಯವರು ಸತ್ಯಾಗ್ರಹಗಳ ಮೂಲಕ ಅವರಿಗೆ ಯಶಸ್ಸನ್ನ ತಂದುಕೊಟ್ಟಿರೋದನ್ನ ಅಭ್ಯಾಸ ಮಾಡ್ತಾರೆ. ಸೊ ಇಲ್ಲಿ ರೈತಪರ ಸಂಘಟನೆಗಳು ಅಂತ ಬಂದಾಗ ಪ್ರತಿ ಸಾರಿಯೂ ರೈತರ ಸಂಘಟನೆಗಳು, ರೈತ ಹೋರಾಟಗಳು ಕಾಂಗ್ರೆಸ್ನ ಪರವಾಗಿತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ರೈತ ಸಂಘಟನೆಗಳು, ರೈತ ಹೋರಾಟಗಳು ಕೆಲವು ಬಾರಿ ಕಾಂಗ್ರೆಸ್ನ ಪರವಾಗಿದ್ರೆ, ಮತ್ತೆ ಕೆಲವು ಬಾರಿ ಕಾಂಗ್ರೆಸ್ಸಿನ ವಿರುದ್ಧವಾಗಿಯೂ ಕೂಡ ರೈತ ಪರ ಹೋರಾಟಗಳು ಸಂಘಟನೆಯಾಗಿದ್ದನ್ನ ನಾವು ಗಮನಿಸ್ತೀವಿ. ರೈತ ಪರ ಮತ್ತು ರೈತ ವಿರುದ್ಧ ನಿಲುವುಗಳನ್ನ ಕಾಂಗ್ರೆಸ್ ಸಂಘಟನೆಗಳು ಹೊಂದಿತ್ತು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತೆಲಂಗಾಣ ರಾಜ್ಯದಲ್ಲಿ ಬಂದಿರತಕ್ಕಂತ ಈ ಜಮೀನ್ದಾರರು ಮತ್ತು ರಜಾಕಾರರ ನಡುವೆ, ತೆಲಂಗಾಣ ಅಂತ ಬಂದ ತಕ್ಷಣ ಈ ರಜಾಕಾರರು ಅಂತ ಬಂತ, ಈ ಹಿಂದೆ ನಾವು ನಿಜಾಮರ ಹೋರಾಟ ಅಂತ ಬಂದಾಗ ರಜಾಕಾರರು ಅಂತಕ್ಕಂಥ ಒಂದು ದಮನಕಾರಿ ಪಡೆ ಇರುತ್ತೆ. ಸೊ ಈ ರಜಾಕಾರರು ಮತ್ತೆ ಜಮೀನ್ದಾರರು ತೆಲಂಗಾಣದ ರೈತರಿಗೆ ತುಂಬಾನೇ ಶೋಷಣೆಯನ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ತೆಲಂಗಾಣದ ರೈತರು ಈ ಜಮೀನ್ದಾರರು ಮತ್ತು ರಜಾಕಾರರ ವಿರುದ್ಧ ಪ್ರತೀಕಾರವನ್ನ, ಹೋರಾಟವನ್ನ ನಡೆಸಿರ್ತಕ್ಕಂಥದ್ದನ್ನ ರೈತ ಹೋರಾಟಗಳಲ್ಲಿ, ರೈತ ಪ್ರತಿಭಟನೆಗಳಲ್ಲಿ ನಾವು ಉಲ್ಲೇಖಿಸ್ತೀವಿ. ಇನ್ನ ಬಂಗಾಳಕ್ಕೆ ಹೋದ್ರೆ, ಬಂಗಾಳದಲ್ಲಿ ಜಮೀನ್ದಾರಿ ಪದ್ಧತಿಯ ಶೋಷಣೆ ವಿರುದ್ಧವಾಗಿ ರೈತ ಹೋರಾಟಗಳು ನಡೆದಿದ್ದನ್ನ ಉಲ್ಲೇಖಿಸ್ತೀವಿ. ಹಾಗೇನೆ ಮಹಾರಾಷ್ಟ್ರಕ್ಕೆ ಬಂದ್ಬಿಟ್ರೆ, ಮಹಾರಾಷ್ಟ್ರದಲ್ಲಿ ಕಾರ್ಮಿಕರು ಕಡಿಮೆ ಕೂಲಿಯ ವಿರುದ್ಧವಾಗಿ ಪ್ರತಿಭಟನೆಗಳನ್ನ, ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡೋದನ್ನ ಗುರುತಿಸ್ತೀವಿ. ಸೊ ಇವೆಲ್ಲ ರೈತ ಹೋರಾಟಗಳು ಅಂತ ಬಂದಾಗ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ರೈತ ಪ್ರತಿಭಟನೆಗಳನ್ನ ತಿಳಿಸಿ ಎಂದಾಗ ಇವುಗಳನ್ನ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಯಾವ ಪ್ರದೇಶದಲ್ಲಿ ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆಗಳು ನಡೆಯಿತು ಅಂತ. ಇನ್ನ ಕಾರ್ಮಿಕರ ವಿಚಾರಕ್ಕೆ ಬಂದ್ರೆ 1827ರಲ್ಲಿ ಕಲ್ಕತ್ತಾದಲ್ಲಿ ಮೊದಲ ಕಾರ್ಮಿಕ ಸಂಘಟನೆಗಳು ಆರಂಭ ಆಗುತ್ತೆ. ಕಲ್ಕತ್ತಾದಲ್ಲಿ ಸೆಣಬು ಮತ್ತು ಹತ್ತಿ ಬಟ್ಟೆ ಗಿರಣಿಯ ಕಾರ್ಮಿಕರು ಮತ್ತೆ ರೈತ ಕಾರ್ಮಿಕರು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಅದರಲ್ಲೂ ರೈತ, ಈ ರೈಲ್ವೆ ಕೂಲಿ ಕಾರ್ಮಿಕರೇನಿದ್ದಾರೆ, ಇವರು ರೈಲ್ವೆ ನಿಲ್ದಾಣಗಳಲ್ಲಿ ಹೆಚ್ಚಿನ ಕೂಲಿಯನ್ನ ಕೊಡುವಂತೆ ಪ್ರತಿಭಟಿಸಿ ಬ್ರಿಟಿಷರ ವಿರುದ್ಧ ರೈಲ್ವೆ ನಿಲ್ದಾಣಗಳಲ್ಲಿ ಘೋಷಣೆ ಕೂಗೋದ್ರ ಮೂಲಕ ರೈತರ, ರೈಲ್ವೆ ಕಾರ್ಮಿಕರ, ಸೆಣಬು ಮತ್ತು ಹತ್ತಿ ಬಟ್ಟೆ ಗಿರಣಿ ಕಾರ್ಮಿಕರ ಹಿತಾಸಕ್ತಿಗಾಗಿ ಹೋರಾಟಗಳನ್ನ ರೂಪಿಸ್ತಾ ಹೋಗ್ತಾರೆ. ಹಾಗೆಯೇ ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ನೇತೃತ್ವದಲ್ಲಿ ಒಂದಷ್ಟು ಹೋರಾಟಗಳು ಶುರುವಾಗುತ್ತೆ. ಸೊ ಬಂಗಾಳ, ಇದು ಕಲ್ಕತ್ತಾ ಅಂತ ಹೇಳ್ತೀವಿ. ಹಾಗೆ ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಆರಂಭ ಆಗ್ಬಿಟ್ಟು, ಲೇಬರ್ ಯೂನಿಯನ್ ಅಲ್ಲಿ ಕಾರ್ಮಿಕರೆಲ್ಲ ಸಂಘಟನೆ ಆಗ್ಬಿಟ್ಟು ಸಂಘಟನಾತ್ಮಕ ಹೋರಾಟವನ್ನ ರೂಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇದೆಲ್ಲ ರೈತಪರ ಸಂಘಟನೆಗಳು, ರೈತಪರ ಹೋರಾಟಗಳು, ಕಾರ್ಮಿಕರ ಹೋರಾಟಗಳು ಅಂತ ಬಂದಾಗ ಇವುಗಳನ್ನ ಉಲ್ಲೇಖಿಸಿ ಬರೀಬೇಕಾಗುತ್ತೆ. ಇನ್ನ ಕೊನೆಯದಾಗಿ ಈ ಕ್ಲಾಸ್ ಅಲ್ಲಿ ಕೊನೆಯದಾಗಿ ಬುಡಕಟ್ಟು ಬಂಡಾಯ ಅಂತ ಬರುತ್ತೆ. ಬುಡಕಟ್ಟು ಬಂಡಾಯದಲ್ಲಿ ಒಂದು ಪ್ರಮುಖವಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಈ ಸಂತಾಲರ ದಂಗೆಯನ್ನ ನಾವು ಇಲ್ಲಿ ಹೈಲೈಟ್ ಮಾಡ್ತೀವಿ. ನೋಡಿ, ಬುಡಕಟ್ಟು ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಯಾಕೆ ದಂಗೆ ಎದ್ರು? ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನರು ದಂಗೆ ಏಳಿಕೆ ಪ್ರೇರಕವಾದ ಅಂಶಗಳು ಅಂತ ಬಂದಾಗ ಎರಡು ಅಂಶಗಳನ್ನ ಉಲ್ಲೇಖಿಸ್ತೀವಿ ಮಕ್ಕಳೇ. ಒಂದು, ಬ್ರಿಟಿಷರ ಕಂದಾಯ ನೀತಿಯನ್ನ ವಿರೋಧಿಸಿ, ಬ್ರಿಟಿಷರ ಅರಣ್ಯ ನೀತಿಯನ್ನ ವಿರೋಧಿಸಿ ಬುಡಕಟ್ಟು ವರ್ಗದವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ರೂಪಿಸ್ತಾರೆ. ಅಂದ್ರೆ ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನರು ಬಂಡೇಳಲಿಕ್ಕೆ, ದಂಗೆ ಏಳಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಕಾರಣವಾದ ಅಂಶಗಳು ಅಂದ್ರೆ ಬ್ರಿಟಿಷರ ಕಂದಾಯ ನೀತಿ ಮತ್ತು ಅರಣ್ಯ ನೀತಿ. ಅದರಲ್ಲಿ ಪ್ರಮುಖವಾಗಿ ದಂಗೆ ಎದ್ದಿರ್ತಕ್ಕಂಥ ಬುಡಕಟ್ಟು ಜನರು ಯಾರು ಅಂತ ಬಂದಾಗ ನೋಡಿ, ಸಂತಾಲರ ದಂಗೆ ಅಂತ ಬರುತ್ತೆ, ಕೋಲರ ದಂಗೆ ಅಂತ ಬರುತ್ತೆ ಮತ್ತು ಮುಂಡರ ದಂಗೆ ಅಂತ ಬರುತ್ತೆ. ಪ್ರಮುಖವಾಗಿ ಮೂರು ಬುಡಕಟ್ಟು ಜನಾಂಗದವರು. ಅದರಲ್ಲಿ ನಾವು ಇಲ್ಲಿ ಹೇಳ್ತಕ್ಕಂಥದ್ದು ಸಂತಾಲರ ದಂಗೆ ಬಗ್ಗೆ ನಾವು ಇಲ್ಲಿ ನೆನ್ಪಿಡ್ಬೇಕಾಗುತ್ತೆ.
ಕರ್ನಾಟಕಕ್ಕೆ ಬಂದ್ರೆ ಹಲಗಲಿಯ ಬೇಡರ ದಂಗೆ ಈಗಾಗಲೇ ನಾವು ಹೇಳ್ಬಿಟ್ಟಿದ್ವಿ ಅಲ್ವಾ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಬಂದಾಗ ನಾವು ಹಲಗಲಿಯ ಬೇಡರ ದಂಗೆನ ಹೇಳಿ ನೋಡಿ. ಭಾರತದಲ್ಲಿ ಈ ಸಂತಾಲರ ಹೋರಾಟವನ್ನ, ಬ್ರಿಟಿಷರ ವಿರುದ್ಧ ಸಂತಾಲ ಬುಡಕಟ್ಟು ಜನರ ಹೋರಾಟವನ್ನ ಆದ್ಯ ಹೋರಾಟ ಅಂತ ಕರಿತೀವಿ. 1 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ಗೆ ಕೇಳ್ಬಹುದು ಮಕ್ಕಳೇ. ಆದ್ಯ ಹೋರಾಟ ಅಂತ ಯಾವನ್ನ ಕರಿತೀವಿ ಅಂತ ಹೇಳಿದ್ರೆ ಬುಡಕಟ್ಟು ಜನರ, ಅದರಲ್ಲೂ ಸಂತಾಲರು ನಡೆಸಿರ್ತಕ್ಕಂಥ ಬುಡಕಟ್ಟು ಹೋರಾಟವನ್ನ ಆದ್ಯ ಹೋರಾಟ ಅಂತ ಕರಿತೀವಿ. ಎಲ್ಲಿ ಬರ್ತಾರೆ ಸಂತಾಲರು ಅಂತ ನೋಡಿದ್ರೆ ಬಂಗಾಳ ಮತ್ತು ಒರಿಸ್ಸಾ ಪ್ರದೇಶಗಳಲ್ಲಿ ಈ ಸಂತಾಲ ಬುಡಕಟ್ಟ ಜನಾಂಗ ಕಂಡುಬರುತ್ತೆ. ಇವತ್ತಿಗೂ ಕೂಡ ಬಂಗಾಳ ಮತ್ತು ಒರಿಸ್ಸಾ ಪ್ರದೇಶಗಳಲ್ಲಿ ನಾವು ಸಂತಾಲರನ್ನ ಗುರುತಿಸಬಹುದು. ಇವರು ಯಾಕೆ ಹೋರಾಟವನ್ನ ರೂಪಿಸಿದ್ರು, ಏನಾಯ್ತು ಇವರಿಗೆ ಅಂತ ನೋಡಿದ್ರೆ ನೋಡಿ, ಬ್ರಿಟಿಷರು ಜಾರಿಗೊಳಿಸಿದ್ರಲ್ಲ ಜಮೀನ್ದಾರಿ ಪದ್ಧತಿ. ಸೊ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಸಂತಾಲರು ನಿರ್ಗತಿಕರಾಗ್ತಾರೆ. ಏನಾಯ್ತು ಅಂತ ಹೇಳಿದ್ರೆ ರೈತರಿಗೆ ತಮ್ಮ ಪ್ರದೇಶದ ಒಡೆತನದ ಹಕ್ಕಿಲ್ಲ. ಎಲ್ಲ ಭೂಮಿ ಯಾರಿಗೆ ಸೇರಿತು? ಜಮೀನ್ದಾರಿಗೆ ಸೇರಿತು. ಆ ಜಮೀನ್ದಾರನ ಕೈ ಕೆಳಗೆ ಇವ್ರು ಕೆಲಸ ಮಾಡ್ಬೇಕಾಗಿತ್ತು ಬಿಟ್ರೆ. ಸೊ ಹೊಲವನ್ನ, ಕಾಡನ್ನ ಕಡಿದು ಸ್ವಚ್ಛ ಮಾಡಿ, ಭೂಮಿಯನ್ನ ಹದ ಮಾಡಿ, ಅದನ್ನ ಉಳುಮೆಗೆ ತಯಾರು ಮಾಡಿ, ಕಷ್ಟಪಟ್ಟು ಕಾಡು ಕಡಿದು ಎಲ್ಲ ನೆಲಸಮ ಮಾಡಿ, ಸ್ವಚ್ಛ ಮಾಡಿ, ಉಳುಮೆಗೆ ಯೋಗ್ಯವಾದ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿದ್ದು ಸಂತಾಲರು. ಆದ್ರೆ ಅದು ಯಾರ ವಶ ಆಗುತ್ತೆ? ಜಮೀನ್ದಾರರ ವಶ ಆಗುತ್ತೆ. ಸೊ ಇದು ಸಂತಾಲರನ್ನ ಕೆರಳಿಸುತ್ತೆ. ಅವ್ರೇನ್ ಮಾಡ್ತಾರೆ? ಖಾಯಂ ಜಮೀನ್ದಾರಿ ಪದ್ಧತಿ, ಜಮೀನ್ದಾರರ ವಿರುದ್ಧ ಹೋರಾಟವನ್ನ ರೂಪಿಸ್ತಾರೆ. ಮೂಲತಃ ಇವರ ಸ್ವಭಾವ ಏನಾಗಿತ್ತು ಅಂದ್ರೆ ಇವರು ಶಾಂತಿ ಪ್ರಿಯರು. ಸಂತಾಲರು ಶಾಂತಿ ಪ್ರಿಯರು ಮತ್ತು ಸಭ್ಯರು. ಈ ಶಾಂತಿ ಪ್ರಿಯತೆ ಮತ್ತು ಸಭ್ಯತೆಯನ್ನ ಬ್ರಿಟಿಷರು ದುರುಪಯೋಗ ಪಡಿಸ್ಕೊಳ್ತಾರೆ. ಅವರ ಒಳ್ಳೆತನವನ್ನ, ಅವರ ಶಾಂತಿಯನ್ನ, ಅವರ ದೌರ್ಬಲ್ಯ ಅಂತ ಅನ್ಕೊಂಡು ಅವರ ಭೂಮಿಯನ್ನ ವಶಪಡಿಸ್ಕೊಳ್ತಾರೆ. ಸೊ ಇದರ ಪರಿಣಾಮ ಏನಾಗುತ್ತೆ? ಸಂತಾಲರು ರಹಸ್ಯ ಸಭೆಗಳನ್ನ ನಡೆಸ್ತಾರೆ. ರಹಸ್ಯ ಸಭೆಗಳನ್ನ ನಡೆಸಿ ಈ ಬ್ರಿಟಿಷರ ವಿರುದ್ಧ, ಜಮೀನ್ದಾರರ ವಿರುದ್ಧ, ಲೇವಾದೇವಿಗಾರರ ವಿರುದ್ಧ ಸಂಚನ ರೂಪಿಸ್ತಾರೆ. ಅವರ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ನಿರ್ಧರಿಸ್ತಾರೆ. ಜಮೀನ್ದಾರರು ಮತ್ತು ಲೇವಾದೇವಿಗಾರರ ಸಂಪತ್ತನ್ನ ಲೂಟಿ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದು ಇವರು ಪ್ರತಿಭಟನೆಯನ್ನ, ಆ ಒಂದು ಕಾರ್ಯಗಳನ್ನ ಕೈಗೊಳಿಸ್ತಾ ಹೋಗ್ತಾರೆ, ಲೂಟಿ ಮಾಡ್ತಾರೆ. ಸೊ ಈ ದಂಗೆಗಳು, ಈ ಪ್ರತಿಭಟನೆಗಳು ಎಲ್ಲಿ ಹೆಚ್ಚಾಗಿ ಇತ್ತು ಅಂತ ನೋಡಿದ್ರೆ ನೋಟ್ ಮಾಡಿ ಮಕ್ಕಳೇ. ಈ ಪ್ರದೇಶಗಳನ್ನ ಬರಾಹತ್, ಬರಾಹತ್, ಭಾಗತ್ಪುರ ಮತ್ತು ರಾಜಮಹಲ್ ಪ್ರದೇಶಗಳಲ್ಲಿ ಈ ಸಂತಾಲರ ದಂಗೆ ಹೆಚ್ಚಿನ ತೀವ್ರತೆಯನ್ನು ಪಡ್ಕೊಂಡಿತ್ತು ಅಂತ ನಾವು ಗುರುತಿಸ್ತೀವಿ. ಸೊ ಹಾಗೆ ದಂಗೆದಿರ್ತಕ್ಕಂಥ ಸಂತಾಲರು ರಹಸ್ಯ ಕಾರ್ಯಾಚರಣೆಯ ಅನುಸಾರ ತಮ್ಮ ಶತ್ರುಗಳನ್ನ ಹತ್ಯೆ ಮಾಡ್ತಾರೆ. ಯಾವಾಗ ಇವರ ತೀವ್ರತೆ ಹೆಚ್ಚಾಗುತ್ತೆ, ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಆ ಪ್ರದೇಶವನ್ನು ಬಿಟ್ಟು ಕಾಲ್ ಕಿತ್ತಾರೆ. ಸೊ ಸಂತಾಲರ ದಂಗೆ, ಬುಡಕಟ್ಟು ದಂಗೆ ಯಶಸ್ವಿಯಾಗುತ್ತೆ. ಸೊ ಹೀಗೇನೆ ಇದೇ ರೀತಿ ಕೋಲರು ಮತ್ತು ಮುಂಡರು ಕೂಡ ತಮ್ಮ ದಂಗೆಗಳನ್ನ, ತಮ್ಮ ಯೋಜನೆಗಳನ್ನ ರೂಪಿಸಿ ಬ್ರಿಟಿಷರು, ಜಮೀನ್ದಾರರು, ಲೇವಾದೇವಿಗಾರರು ಇವರ ವಿರುದ್ಧ ದಂಗೆ ಹೇಳೋದನ್ನ ನಾವು ಬುಡಕಟ್ಟು ದಂಗೆಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ನೋಡಿದ್ರಲ್ಲ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಏನ್ ಅಂಶಗಳನ್ನ ಅಭ್ಯಾಸ ಮಾಡಿದ್ವಿ ಅಂತ ನೋಡೋದಾದ್ರೆ, ಆರಂಭದಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ನೋಡಿದ್ವಿ. ಮೊದಲನೇದು, ಎರಡನೇದು, 3ನೇ ದುಂಡು ಮೇಜಿನ ಸಮ್ಮೇಳನ. ಆನಂತರದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಪ್ರಮುಖ ಅಂಶಗಳನ್ನ ನೋಡಿದ್ವಿ. ಹಾಗೆ ರೈತ ಮತ್ತು ಕಾರ್ಮಿಕ ಪ್ರತಿಭಟನೆಗಳು ಮತ್ತು ಬುಡಕಟ್ಟು ದಂಗೆಗಳನ್ನ ನಾವು ಪ್ರಮುಖವಾಗಿ, ಬುಡಕಟ್ಟು ಬಂಡಾಯಗಳನ್ನ ಅಭ್ಯಾಸ ಮಾಡಿ. ಸೊ ಪ್ರಮುಖವಾಗಿ ಒಂದಷ್ಟು ಹೋಮ್ವರ್ಕಿಗೆ ಪ್ರಶ್ನೆಗಳನ್ನ ಬರ್ಕೊಳ್ಳಿ ಮಕ್ಕಳೇ. 3 ದುಂಡು ಮೇಜಿನ ಸಮ್ಮೇಳನಗಳನ್ನ ಪ್ರತ್ಯೇಕವಾಗಿ ಪಾಯಿಂಟ್ ಮಾಡಿದ್ದಾರೆ. ಅಂದ್ರೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನದ ಪ್ರಮುಖ ಅಂಶಗಳು, ಎರಡನೇ ದುಂಡು ಮೇಜಿನ ಸಮ್ಮೇಳನದ ಪ್ರಮುಖ ಅಂಶಗಳು, 3ನೇ ದುಂಡು ಮೇಜಿನ ಸಮ್ಮೇಳನ ಸಪರೇಟ್ ಆಗಿ ಅದರ ಬಗ್ಗೆ ಟಿಪ್ಪಣಿಗಳನ್ನ ರಚನೆ ಮಾಡಿ. ಸೊ ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಾಯ್ತು, ಯಾರ ನಡುವೆ ಆಯ್ತು, ಯಾತಕ್ಕಾಗಿ ಆಯ್ತು ಅನ್ನೋದನ್ನ ನೋಟ್ ಮಾಡಿ. ಪೂನಾ ಒಪ್ಪಂದದ ಕರಾರುಗಳೇನು ಅವುಗಳನ್ನ ನೋಟ್ ಮಾಡಿ. ಸೊ ಹಾಗೇನೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕಾರಣವಾದ ಸನ್ನಿವೇಶಗಳು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಬೆಳವಣಿಗೆಯನ್ನ ಕುರಿತು ಬರೆಯಿರಿ, ಪ್ರಶ್ನೆ ಬರ್ಕೊಳ್ಳಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ರೈತ ಪ್ರತಿಭಟನೆಗಳು
ಮತ್ತು ಬುಡಕಟ್ಟು ಬಂಡಾಯಗಳನ್ನ ಕುರಿತು ಬರೆಯಿರಿ. 4 ಅಂಕಕ್ಕೆ ಕೇಳುವ ಪ್ರಶ್ನೆಯನ್ನು. ಸೊ ಇಲ್ಲಿ 2 ಪ್ರಮುಖ ಪ್ರಶ್ನೆಗಳು ಬರ್ತಾ ಇದೆ. ಒಂದು ಯಾವುದು ಕ್ವಿಟ್ ಇಂಡಿಯಾ ಚಳವಳಿ ಕೂಡ 4 ಅಂಕದ ಪ್ರಶ್ನೆನೆ. ಇವನ್ ರೈತ ಕಾರ್ಮಿಕ ಬಂಡಾಯಗಳು, ಬುಡಕಟ್ಟು ಜನರ ಬಗ್ಗೆ ಕೂಡ ಕೆಲವೊಂದ್ ಸಾರಿ 3 ಅಥವಾ 4 ಅಂಕಕ್ಕೆ ಕೇಳ್ತಾರೆ ಕೂಡ. ಸೊ ಹಾಗಾಗಿ ಪ್ರಮುಖವಾಗಿ ನೋಟ್ ಮಾಡಿ, ನೀಟಾಗಿ ಓದಿ, ನಿರಂತರವಾಗಿ ಅಭ್ಯಾಸ ಮಾಡ್ತಾರೆ. ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ. ಮುಂದಿನ ತರಗತಿಯಲ್ಲಿ ಉಳಿದ ಕಲಿಕಾಂಶಗಳನ್ನ ಕುರಿತು ಅಭ್ಯಾಸ ಮಾಡಿ. ಅಲ್ಲಿವರೆಗೂ ಧನ್ಯವಾದ.